ರಾತ್ರಿ 8:45. ವಾರದ 2ನೇ ಟಾಸ್ಕ್ ಅನ್ನು ರಾಶಿಕಾ ಹಾಗೂ ಸ್ಪಂದನ ಅವರಿಗೆ ಈಗ ಬಿಗ್ ಬಾಸ್ ನೀಡುತ್ತಿದ್ದಾರೆ. ಅದುವೇ ಗೆಲುವಿನ ಬಿಲ್ಲೆಗಳು. ಇದರ ಅನುಸಾರ ಈ ಪತ್ರದ ಜೊತೆಗೆ ಒಟ್ಟು 71 ಬಿಲ್ಲೆಗಳನ್ನು ಕಳಿಸಿಕೊಡಲಾಗಿದೆ. ಮನೆಯ ರಾಜ ಗಿಲ್ಲಿ ಹಾಗೂ ರಾಣಿ ಅಶ್ವಿನಿ, ರಾಶಿಕಾ ಹಾಗೂ ಸ್ಪಂದನ ಹೊರತುಪಡಿಸಿ ಉಳಿದ 5 ಸದಸ್ಯರಿಗೆ ತಮ್ಮಿಚ್ಛೆಯಷ್ಟು ಬಿಲ್ಲೆಗಳನ್ನು ಹಂಚಬೇಕು. ಟಾಸ್ಕ್ ಆರಂಭವಾದಾಗ ಆಡುವ ಇಬ್ಬರೂ ಸದಸ್ಯರು ಮನೆಯ ಸದಸ್ಯರ ಬಳಿ ತೆರಳಿ ಬಿಲ್ಲೆಗಳನ್ನು ತಮಗೆ ನೀಡುವಂತೆ ಅವರ ಮನವೊಲಿಸಬೇಕು. ಬಿಲ್ಲೆಗಳನ್ನು ಹೊಂದಿರುವ ಸದಸ್ಯರು ಇಬ್ಬರ ಪೈಕಿ ತಮ್ಮಿಚ್ಛೆಯ ಒಬ್ಬರಿಗೆ ತಮ್ಮ ಬಳಿ ಇರುವ ಎಲ್ಲಾ ಬಿಲ್ಲೆಗಳನ್ನು ನೀಡಬೇಕು. ಹೀಗೆ ಸದಸ್ಯರ ಮನವೊಲಿಸಿ ಬಿಲ್ಲೆಗಳನ್ನು ಪಡೆಯುತ್ತಾ ಬಿಲ್ಲೆಗಳನ್ನು ಸಾಲಾಗಿ ನಿಲ್ಲಿಸುತ್ತಾ ಆ ಬಿಲ್ಲೆಗಳನ್ನು ಎದುರಾಳಿ ಸದಸ್ಯೆಯಿಂದ ಕಾಪಾಡುತ್ತಾ ಟಾಸ್ಕ್ ಮುಂದುವರಿಸಬೇಕು. ಟಾಸ್ಕ್ ಮುಗಿದಾಗ ಉಸ್ತುವಾರಿಗಳಾದ ಮನೆಯ ರಾಜ ಗಿಲ್ಲಿ ಹಾಗೂ ರಾಣಿ ಅಶ್ವಿನಿ ಆಡುವ ಇಬ್ಬರೂ ಸದಸ್ಯರು ಸಾಲಾಗಿ ನಿಲ್ಲಿಸಿರುವ ಬಿಲ್ಲೆಗಳ ಪೈಕಿ ಮೊದಲ ಸ್ಥಾನದಲ್ಲಿರುವ ಬಿಲ್ಲೆಯನ್ನು ಒಂದು ಬಾರಿ ಹಿಂದಕ್ಕೆ ತಳ್ಳಬೇಕು. ಆಡುವ ಇಬ್ಬರೂ ಸದಸ್ಯರ ಪೈಕಿ ಮೊದಲ ಸ್ಥಾನದ ಬಿಲ್ಲೆಯ ಮೂಲಕ ಒಂದಾದ ನಂತರ ಒಂದರಂತೆ ಯಾವ ಸದಸ್ಯ ನಿಲ್ಲಿಸಿರುವ ಅತಿ ಹೆಚ್ಚು ಬಿಲ್ಲೆಗಳು ಬೀಳುತ್ತಿದೆಯೋ ಆ ಸದಸ್ಯ ಈ ಟಾಸ್ಕ್ ಅನ್ನು ಗೆದ್ದು ಕ್ಯಾಪ್ಟನ್ಸಿ ಓಟದಲ್ಲಿ ಸ್ಥಾನವನ್ನು ಪಡೆದುಕೊಳ್ಳುತ್ತಾರೆ. ಶುಭವಾಗಲಿ ಬಿಗ್ ಬಾಸ್. ರಾತ್ರಿ 9:05. ಬಿಗ್ ಬಾಸ್ ಇಬ್ರು ಪರಸ್ಪರ ಚರ್ಚೆ ಮಾಡಿ ಕಾವ್ಯ ಅವ್ರಿಗೆ ಇಬ್ರು ಸೇರಿ 25 ಬಿಲ್ಲೆಗಳನ್ನ ಕೊಡ್ತಾ ಇದೀವಿ. ಬಿಗ್ ಬಾಸ್ ಇಬ್ರು ಒಟ್ಟಿಗೆ ಇದು ಮಾಡಬೇಕು. ಕೊಡು ಕೊಡು ಹಿರಿಯರಿಗೆ, ರಘು ಅಣ್ಣನ್ಗೆ 10+5 ಅಲ್ವಾ? ನಾವು ಕೊಡ್ತೀವಿ ಕಣ. 71 ಕೊಡ್ತೀರಾ? 2 3 4 5 6 7 8 9 10 11 ಎಲ್ಲ ಕೊಡ್ಲೇಬೇಕು ಅಂತ ಬೇರೆಗೆ ಕೊಡ್ತೀನಿ. ಇಬ್ರುನು ರಘು ಅಣ್ಣನಿಗೆ ನಾವಿಬ್ರು ಚರ್ಚೆ ಮಾಡಿ 15 ಬಿಲ್ಲೆ ಕೊಡ್ತಾ ಇದೀವಿ ಬಿಗ್ ಬಾಸ್. ಬಿಗ್ ಬಾಸ್ ನಾವು ಧ್ರುವಂತ್ ಅಣ್ಣವ್ರಿಗೆ 6 ಬಿಲ್ಲೆ ಕೊಡ್ತಾ ಇದೀವಿ. ಹಂಗೆ ರಕ್ಷಿತನ್ಗೆ 10 ಬಿಲ್ಲೆ ಕೊಡ್ತಾ ಇದೀವಿ ಬಿಗ್ ಬಾಸ್. ಬಿಗ್ ಬಾಸ್ ಧನು ಅವ್ರಿಗೆ ನಾವು 15 ಬಿಲ್ಲೆ ಕೊಡ್ತಾ ಇದೀವಿ ಬಿಗ್ ಬಾಸ್. ಯಾಕೆ ಅಂತ ಗೊತ್ತಾಗ್ತಿಲ್ವೇ? ಯಾವ ಕ್ಯಾಲ್ಕುಲೇಷನ್ ಮಾಡಿದ್ರು ಇಬ್ರು ಕಾಣಲ್ಲ. ಅಶ್ವಿನಿ ಮ್ಯಾಮ್ ಯಾವ ಕ್ಯಾಲ್ಕುಲೇಷನ್ ಮಾಡಿದ್ರೆ ಗೊತ್ತಾಗ್ಲಿಲ್ವಲ್ಲ. ರಾತ್ರಿ 9:25. ಗಿಲ್ಲಿ ನಮಗೆ ಸ್ವಲ್ಪ ಕಮ್ಮಿ ಯಾಕೆ ಕೊಟ್ಟಿದ್ರು ಅಂದರೆ ಅವರಿಗೆ ನಂತರ ಕ್ಯಾಪ್ಟನ್ಶಿಪ್ ಆಟ ಆಡಲಿಕ್ಕೆ ಕಾಂಪಿಟೇಟರ್ಸಲ್ಲಿ ಅವರು ಸ್ಟ್ರೆಂತ್ ಜಾಸ್ತಿ ಅಲ್ವಾ ರಾಶಿಕದು. ಸೊ ಅವರು ಅವರ ಗೇಮಲ್ಲಿ ಇಫೆಕ್ಟ್ ಆಗ್ಬೋದು ಅವರು ಕಾಂಪಿಟೇಟರ್ ಆಗಿ. ರಾಶಿಕಾ ಇವತ್ತೇ ಅವರಿಗೆ ಕೂಡ ಕಾಂಪಿಟೇಟರ್ ಅಲ್ವಾ, ಗಿಲ್ಲಿಗೆ ಮತ್ತು ಅಶ್ವಿನಿ ಅಕ್ಕಗೆ. ಸೊ ಅದಕ್ಕೆ ಅವರಿಗೆ ಕೊಟ್ಟಿದ್ದರು. ಹಾಗೆ ಒಂದು ಕ್ಯಾಲ್ಕುಲೇಷನ್ ಮಾಡಿದರು. ಯಾರು? ಅಶ್ವಿನಿ ಮ್ಯಾಮ್ ಮತ್ತು ಗಿಲ್ಲಿ. ನಾನಂತೂ ರಾಶಿಕಾಗೆ ಕೊಡೋದು, ಬಟ್ ಏನು ಮಾತಾಡ್ತಾರೆ ನೋಡೋಣ ಇಬ್ಬರು. ಹೌದು ಅಣ್ಣ, ಎಂತ ಗೊತ್ತುಂಟಾ, ಜೋಕ್ಸ್ ಅಪಾರ್ಟ್, ಫ್ರೆಂಡ್ಸ್ ಅಪಾರ್ಟ್, ಫ್ರೆಂಡ್ಶಿಪ್ನ ಹೊರತುಪಡಿಸಿ ಆ್ಯಸ್ ಅ ಕಂಟೆಸ್ಟೆಂಟ್ ನನ್ನ ಮೊದಲನೇ ದಿನದಿಂದನೂ ನೋಡಿದ್ಯಾ, ನಾನು ಆಟ ಆಡಿರೋದು ನಾನು ನೋಡಿದ್ಯಾ. ಆ್ಯಂಡ್ ನಾನು ಈ ಮನೇಲಿರೋದು ನಂಗೆ ತುಂಬ ಇಂಪಾರ್ಟೆಂಟ್. ಮೈ ಜರ್ನಿ ವಾಸ್ ನಾಟ್ ಈಸಿ ಫ್ರಮ್ ಡೇ ಒನ್. ಡೈರೆಕ್ಟಾಗಿ ನನ್ನ ಕ್ಯಾಪ್ಟನ್ಸಿಂದ ಎತ್ತು ಬಿಸಾಕಿದ್ಯಾ ನಿನ್ನನ್ನು? ಇಲ್ಲ ಬಟ್ ನನಗೆ ಅನಿಸಿದ್ದು. ಆಮೇಲೆ ನನಗೆ ಅದು ನಾಮಿನೇಟ್ ಮಾಡಿದ್ದು ಇಷ್ಟ ಆಗಿರಲಿಲ್ಲ. ಬಟ್ ನನಗೆ ಅದೇ ಹೇಳ್ತಿಲ್ವ, ನನಗೆ ಅನಿಸಿದ ರೀಸನ್ಸ್ನ ನಾನು ಕೊಟ್ಟೆ. ನಾನು ಡಿಸರ್ವಿಂಗ್ ಅಂತ ನಿಂಗೆ ಅನಿಸುತ್ತೆ ಫ್ರೆಂಡ್ಶಿಪ್ನ ಬಿಟ್ಟು. ನಾನು ನಿನಗೆ ಕಂಟೆಸ್ಟೆಂಟ್ ಆಗಿ ಐ ಡಿಸರ್ವ್ ಅಂತ ನಿಂಗೆ ಅನಿಸಿದ್ರೆ ನೀನು ಕೊಟ್ಟರೆ ನಾನು ಮುಂದಕ್ಕೆ ಹೋದ್ರೂ ಅದನ್ನು ಯಾವುದನ್ನು ತಲೆಗೆ ಹಾಕ್ಕೊಳ್ಳದೆ ನಾನು ಆಟ ಆಡ್ತೀನಿ. ಅವಳು ಮಾತಾಡ್ಬಿಟ್ಟು ನಂಗೆ ಹೇಳಿ, ರಕ್ಷಿತಾ ಜೊತೆ ಮಾತಾಡ್ತೀಯಾ? ನಿನಗೆ ನನ್ನ ಮೇಲೆ ಏನೇ ಅಭಿಪ್ರಾಯ ಇದ್ದರು, ನೀನು ಈ ಮನೇಲಿ ಒಬ್ಳು ಕಂಟೆಸ್ಟೆಂಟೆ. ನಾನು ಫಸ್ಟ್ ಟೈಮ್ ನಿನ್ನೆ ವಾದ ಮಾಡಿದಾಗಲೂ ಹೇಳಿದ್ದೆ, ನಿನ್ನ ಅಭಿಪ್ರಾಯಗಳನ್ನ ಹೇಳಿದೆ, ನಾನು ಅದನ್ನು ನಿನ್ನ ಹತ್ರ ಮಾತಾಡ್ತೀನಿ ಅಂತ ಹೇಳಿದೆ. ಸೆಕೆಂಡ್ ಟೈಮ್ ವಾದ ಮಾಡುವಾಗಲೇ ನಂಗೆ ಪರ್ಸ್ನಲಾಗಿ ಹರ್ಟ್ ಆಗಿದ್ದನ್ನು ನಾನು ಬೆಳಗ್ಗೆ ನಿನ್ನ ಹತ್ರ ಹೇಳ್ಕೊಂಡೆ. ಹಾಗೆ ಮನೆ ವಿಚಾರ ಅಂತ ಬಂದಾಗ ನನಗೆ ಗೊತ್ತು ನಿನಗೆ ನನ್ನ ಮೇಲೆ ಅಭಿಪ್ರಾಯ ಅಷ್ಟು ಚೆನ್ನಾಗಿಲ್ವೇನೋ. ಬಟ್ ನನ್ನ ಕಡೆಯಿಂದ ನಾನು ಹೇಳೋದು, ಈ ಯಾವುದೇ ಇನ್ಸಿಡೆಂಟ್ಸ್ ಅಂತ ತೊಗೊಂಡ್ರೆ, ಇವಾಗ
ಸ್ಲ್ಯಾಬ್ ಅಂತ ಬಂದಾಗಲೂ ನಾನು ಯಾಕಂದರೆ ನಾನು ಫಸ್ಟ್ ಹೌದು, ನಾನು ಎಲ್ಲ ನನಗೆ ಗೊತ್ತಾಯಿತು. ನಾನು ಮಾಡ್ತೀನಿ ಅಂದರೆ ನೋಡ್ತೀನಿ. ದೇವನಿಂದನೂ ಇಲ್ಲಿ ತನಕನೂ ಹೌದು, ನನಗೆ ನಿನ್ನ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ನಿನಗೆ ನನ್ನ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಬಟ್ ನೀನು ನನ್ನ ಜರ್ನಿ ನೋಡಿದ್ಯಾ, ನಾನು ನಿನ್ನ ಜರ್ನಿ ನೋಡಿರ್ತೀನಿ. ಬಟ್ ಅಷ್ಟು ಕ್ಲಾರಿಟಿ ಇಲ್ಲ ಅನ್ನೋದು ಸ್ವಲ್ಪ ನಮಗೆ ಗೊತ್ತಿರುತ್ತೆ. ಮನೆ ಕಂಟೆಸ್ಟೆಂಟಾಗಿ ಜಂಟಿಯಾಗಿ ಬಂದಾಗಿಂದ ಇಲ್ಲಿ ತನಕನೂ ಈ ಜರ್ನಿ ವಾಸ್ ನಾಟ್ ದಟ್ ಈಸಿ. ರಾಶಿಕಾಗೆ ಕ್ಯಾಪ್ಟನ್ಶಿಪ್ ನೋಡಿದ್ದೀವಿ. ಅವರಿಗೆ ಸ್ಪಂದನಿಗೆ ಕ್ಯಾಪ್ಟನ್ಶಿಪ್ ಸಿಕ್ಕಿದ್ರೆ ಕೂಡ ಅವರಿಗೆ ಆ್ಯಕ್ಚುಲಿ ಪ್ರೂವ್ ಮಾಡಲಿಕ್ಕೆ ಅಷ್ಟು ಅವಕಾಶ ಸಿಗಲಿಲ್ಲ. ಯಾರಿಗೆ? ಸ್ಪಂದನಾಗೆ. ಓಕೆನಾ? ರಾಶಿಕಾಗೆ ಒಂದು ಸತಿ ಕ್ಯಾಪ್ಟನ್ ಮಾಡಿ ನಾವು ಅವರ ನಿರ್ಧಾರ ಆಗಲಿ, ಉಸ್ತುವಾರಿ ಆಗಲಿ, ಅವರು ಇವತ್ತು ಹೇಳ್ತಾರಲ್ವ, ಒಂದು ಮನುಷ್ಯದಲ್ಲಿಯೇ ಒಂದು ತಪ್ಪು ಮಾಡಿದ್ರೇ ನಮಗೆ ಗೊತ್ತಾಗೋದು, ನೆಕ್ಸ್ಟ್ ಟೈಮ್ ಹಾಗೆ ಮಾಡಬಾರ್ದು ಅಂತ. ಬಟ್ ಅಪ್ಪಿ ಚಿಕ್ಕ ಚಿಕ್ಕ ತಪ್ಪಲ್ಲಿ ಯಾರು ಮನೆ ಬಿಟ್ಟು ಆಚೆ ಹೋಗಲಿಕ್ಕೆ ಕೂಡ ಆಗುತ್ತೆ ಅಲ್ವಾ? ನಿಮಗೆ ಅರ್ಥ ಆಗ್ತಾ ಉಂಟಾ? ಡೇ 1 ಇದು ಸ್ಪಂದನಾಗೂ ಇವತ್ತಿರೋ ಸ್ಪಂದನಾಗೂ ಆ ಇಂಪ್ರೂವ್ಮೆಂಟ್ ಇದೆ ಹಾನೆಸ್ಟ್ಲಿ ಅಂತ ನನಗೆ ಅನಿಸುತ್ತೆ. ಈ ಫ್ರೆಂಡ್ಶಿಪ್ ಅಂತ ಏನಿದೆ ಅದನ್ನು ಬಿಟ್ಟು ಅದರ ಆಚೆಗೆ ನಿನ್ನ ಡಿಸರ್ವಿಂಗ್ ಅನಿಸಿದ್ರೆ ನನಗೆ ನಿನ್ನ ಬೆಲೆಗಳನ್ನ ಕೊಡು. ಯಾಕಂದರೆ ಫ್ರೆಂಡ್ಶಿಪ್ ಅಂತಲೇ ಎಲ್ಲರೂ ಹೇಳ್ತಾರೆ, ಬಟ್ ಆ ಫ್ರೆಂಡ್ಶಿಪ್ಪನ್ನ ಐ ನೋ ಯು ವಿಲ್ ನಾಟ್ ಕನ್ಸಿಡರ್ ಇಟ್. ನನಗೆ ಅನಿಸಿದ ಪ್ರಕಾರ ಎಲ್ಲರ ಜೊತೆ ನಾನು ಮಾತಾಡ್ತಿದ್ದೆ. ನನಗೆ ಅನಿಸಿದ್ದು ಎಲ್ಲರ ಜೊತೆನೂ ನಾನು ಇನ್ವಾಲ್ವ್ ಮಾತಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇದೇ ಬ್ರಿಕ್ಸ್ ನಾನು ನಿಮಗೆ ಕೊಡ್ತೀನಿ. ಥ್ಯಾಂಕ್ ಯು. ವೆಲ್ಕಮ್. ಒಂದೊಂದು ಸ್ಮಾಲ್ ಹೆಲ್ಪ್ ಗಂಟೆ ಸದ್ದದಾಗ ಕೊಡ್ತೀಯಾ? ಹಾಂ, ಓಕೆ, ಫೈನ್. ಹಾಂ, ನನಗೆ ಜರ್ನಿ ನನಗೆ ತುಂಬ ಇಂಪಾರ್ಟೆಂಟ್. ಪ್ಲೀಸ್ ಯೋಚನೆ ಮಾಡು, ಎಲ್ಲದನ್ನು ಕನ್ಸಿಡರ್ ಮಾಡು ಪ್ಲೀಸ್. ರಾತ್ರಿ 10 ಗಂಟೆ. ಧನು ಅವ್ರು ನಿಮಗೆ ಕೊಟ್ಟಿದ್ದಾರೆ. ಧನು ಅವ್ರು 15 ಕೊಟ್ಟಿದ್ದಾರಲ್ವಾ? 15 ಬಿಲ್ಲೆಗಳನ್ನು ಕೊಟ್ಟಿರೋವಂಥದ್ದು ಧನು ಅವರು ಸ್ಪಂದನಾಗೆ. ರಘು ಅವರು ರಾಶಿಕಾ ಅವರಿಗೆ 15 ಬಿಲ್ಲೆಗಳನ್ನು ಕೊಟ್ಟಿದ್ದಾರೆ. ಬಾತ್ರೂಮ್ ಹತ್ರ ಹೋದ್ರಾ? ಧನು ಪ್ಲೀಸ್ ಕ್ಲಿಯರ್, ಚೂರು ಇಲ್ಲಿ ಸೈಟ್ ಕೊಡಿ ನಾನು. ಸ್ಪಂದನ ಕೊಟ್ಟಿದ್ದೇನೆ. ಓಕೆ. ಧ್ರುವ ಹತ್ರ ಮಾತಾಡಿದ್ಯಾ? ಇಲ್ಲ, ಮಾತಾಡಿಲ್ಲ ನಾನು. ಮಾತಾಡಿಲ್ಲ ನಾನು. ಹೋಗಿ ಮಾತಾಡು, ಅವ್ರಿನ್ನೂ ಕೊಟ್ಟಿಲ್ಲ. ನಾನು ಹೆಲ್ಪ್ ಮಾಡಲ? ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಮಾಡಿ. ಇವಾಗ ನಾವು ಇದನ್ನ ಸೇವ್ ಮಾಡ್ಕೊಬೋದು, ಅಲ್ಲಿ ಹೋಗಿ ಹೊಡಿಬೋದು ತಾನೆ? ಕೈಯಲ್ಲಿ ಹೊಡೆಯಂಗಿಲ್ಲ. ಕೈಯಲ್ಲಿ ಹೊಡೆಯಂಗಿಲ್ಲ, ಗೊತ್ತು. ಬನ್ನಿ. ವೆರಿ ಗುಡ್. ಅದು ಡಿಸಿಪ್ಲಿನ್. ನಿಮ್ದನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದ್ರ ಜೊತೆಗೆ ಇನ್ನೊಬ್ರದ್ದು ನೀವು ಉರುಳಿಸ್ಬೋದು. ಓ ಮೈ ಗಾಡ್, ನಾವು ಹತ್ರ ಹೋಗಂಗಿಲ್ಲ ಅಲ್ವಾ? ನಾನು ಮುಟ್ಟಲ್ಲ. ನೀವು ಯಾವ ವಸ್ತು ಬೇಕಾದ್ರೂ ತಗೊಂಡು ಅದನ್ನ ಹಾಳು ಮಾಡ್ಬೋದು. ನೋಡ್ಕೊಂಡು ಮನೆ ವಸ್ತುಗಳನ್ನ ನೋಡ್ಕೊಂಡು. ಬಿಲ್ಲೆಗಳನ್ನ ಕಸಿಯುವಂತಿಲ್ಲ. ಕಾವ್ಯಾಗೆ ಯಾಕೆ 25 ಕೊಟ್ಟರು? ನಾನು ಅದನ್ನೇ ಯೋಚನೆ ಮಾಡಿದೆ. ನಾನು ಮೋಸ್ಟ್ಲಿ ಅವಳು ಕ್ಯಾಪ್ಟನ್ಸಿಗೆ ಬಂದರೆ ಆ ಥರ ಯೋಚನೆ ಮಾಡಿರೋದು, ಇವಳು ಬಂದರೆ ಸ್ಟ್ರಾಂಗ್ ಆಗ್ಬೋದು ಮೋಸ್ಟ್ಲಿ ಅಂತ. ಬಟ್ ಐ ವಾಸ್ ಸರ್ಪ್ರೈಸ್. ನನಗೆ 25 ಕೊಟ್ಟಾಗ ಈಗ ನನಗೆ ಕಾವ್ಯನ 25 ಅನ್ನೋದಲ್ಲ, ಕಾವ್ಯ ಯಾರಿಗೆ ಕೊಡ್ತಾಳೆ ಅನ್ನೋದನ್ನು ಯೋಚನೆ. ಅದೇನೆ ನಾನು ಗಿಲ್ಲಿ ಆ್ಯಕ್ಚುಲಿ 20 ಡಿಸೈಡ್ ಮಾಡಿದ್ದು. ನಾನು 5 ಕೊಟ್ಟೆ, ಅವ್ನು 20 ಅಂದ. ಅಲ್ಲೊಂಚೂರು ವೇರಿಯೇಷನ್. ಅಲ್ಲಿಂದ ಅವಳು ಬಂದು ಇಲ್ಲಿ ಬೀಳ್ಸೋಷ್ಟು ಶಕ್ತಿ ಇಲ್ಲ ಅವಳಿಗೆ. ಹಿಂಗೆ ಮಲ್ಕೊಳ್ಳಿ ಫಸ್ಟ್. ಹಿಂಗೆ ಮಲ್ಕೊಂಡು ಫುಲ್ ಬಾಡಿ ಅದನ್ನು ಫುಲ್ ಇದಕ್ಕೆ ಕೊಡಿ. ನಿಮ್ಮ ಫಸ್ಟ್ ಮೈ ಬಗ್ಸಿ. ಫಸ್ಟು ಮೈ ಬಗ್ಸಕ್ಕಾಗಲ್ಲ. ಹಾಂ, ಹಂಗೆ ಮಲ್ಕೊಂಡು ಫುಲ್ ಫಸ್ಟಿಂದ ಬನ್ನಿ, ಇಲ್ಲಿಂದ ಮಾಡ್ಕೊಂಡು ಬನ್ನಿ ಫಸ್ಟು. ಇಲ್ಲದಾದ್ರೆ ಬಟ್ಟೆನಾದರೂ ಯೂಸ್ ಮಾಡಿ, ಏನಾದರೂ ಯೂಸ್ ಮಾಡಿ. ಒಂದರ ಹಿಂದೆ ಒಂದರ ಎಲ್ಲಿ ಕೊಟ್ಟಿದ್ದಾರಲ್ಲಿ ಗ್ಯಾಪ್ ಇದೆ, ಗ್ಯಾಪ್ ಕೊಡಿ ಅಂತ ಕೊಟ್ಟಿದ್ದಾರಾ? ಜಾಸ್ತಿ ಇದ್ದಷ್ಟು ಟೆನ್ಷನ್. ಅವ್ರ ಫಿಸಿಕಲ್ ಏನೋ ಸ್ಟ್ರಾಂಗ್ ಇಲ್ಲ, ಅದೇ ಡಿಸ್ಅಡ್ವಾಂಟೇಜ್. ಯಾವುದೇ ಈ ಮನೆ ಜಗಳ ಆಡ್ತಾರಲ್ಲ, ಕಾವ್ಯ
ಬಿಡು ಬಿಡು ನೀನು ಆರಾಮಾಗಿ ಆಡಿ ಇಬ್ರು ಸತ್ತ ಆರಾಮಾಗಿ ಆಡಿ ಇಬ್ರು. ಅಲ್ಲ ಅಲ್ಲಿ ಮಾಡ್ಬೋದು, ಆ ಬಿಲ್ಲೆನ ಉಳಿಸ್ಕೋಬೋದು, ಅದು ಬೀಳ್ದಿರಂಗೆ ನೋಡ್ಕೋಬೇಕು ಅವ್ಳು ಏನು ಎಸಿದ್ರು, ಆದರೆ ಅವ್ಳು ಮತ್ತೆ ಎಳಿತಾಳೆ. ಬಾಯಿ ಆಯ್ತು. ಇದು ಯಾವ್ದ್ರಿ? ರಾತ್ರಿ 10:30. ಯಾಕೆ ಮಾಡ್ಬಿಟ್ಲು? ಹೋದ್ರೆ Come on, both of you are strong, super. Come on, one. ಎದ್ದೇಳಿ, ಆಗತ್ತೆ, ಎದ್ದೇಳಿ ಇಬ್ರು. Oh shit. ಎಳಪುಟ್ಟಿ ಗಿವ್ ಮಾಡ್ಬಿಡಕ್ಕ ನಿಮಿ. ಇವತ್ತು ನಿಮ್ಮ ಶಕ್ತಿನ ತೋರಿಸ್ಬೇಕು ಸ್ಪಂದನ. ಇವತ್ತು ನೀವು ಇಷ್ಟು ದಿವಸ ಒಳಗಡೆ ಬಚ್ಚಿಟ್ಟಿರುವಂತ ಶಕ್ತಿನ ತೋರಿಸ್ಬೇಕು. ಗಾಡ ಇದು ಯಾವ್ದು ಟಾಸ್ಕ್ ಹೇಳಿದ್ದು ಬಿಗ್ ಬಾಸ್? ಬಿಲ್ಲೆ ಕಳೆದ ಅಥವಾ ಕುಸ್ತಿದ? ಎರಡು. Come on. ಎಳ್ಕೊಂಡು ಹೋಗ್ಬಾರ್ದು ನೋಡಿ. ಗುರ್ಸು ಬಿದ್ರೆ ಅಲ್ಲಿ ಏನಾಗಿಲ್ಲ, ಏನ್ ಮಾಡ್ತಾರೆ? ನಿಮಿಷ ಬಿಡು. ವಾಶ್ರೂಮ್ ಕರ್ಕೊ ಹೋಯ್ತಿದ್ದೆ ಮಗವ. ಏನೇ ಇಬ್ರು ಹಿಂಗ್ ಹೋಯ್ತಾ ಇದ್ದಾರಿ? ಅವಳೇ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಏನ್ ಕಷ್ಟ ಸುಖ ಮಾತಾಡಂಗ್ ಹೋಯ್ತವ್ರೆ. ನಿಮ್ ಕಾಲಲ್ಲೂ ಮುಟ್ಟಂಗಿಲ್ಲ ರಾಶಿ. ಬಜರ್ ಆಯ್ತು ಅಷ್ಟೇ. ಅಷ್ಟೇ. ಆಕ್ಚುಲಿ ಇದನ್ನ ಕನ್ಸಿಡರೇ ಮಾಡಂಗಿಲ್ಲ ನಾವು, ಯಾಕಂದ್ರೆ ಒಂದಾದ ನಂತರ ಒಂದು ಹೌದು ಬೀಳ್ಬೇಕು ಹೌದು ಅಂತ. ಹೌದು ಹೌದು. ಮುಗಿದಾ? ಅಲ್ಲ ನನಗೆ ಗೊತ್ತು. ಸೂಪರ್ ಆಗಿ ಆಡ್ದೆ ಬರ. ಎಫರ್ಟ್ಸ್ ಸಕ್ಕದಾಗಿದೆ. ಬಾ 15 ಬಿಲ್ಲೆಗಳಿದೆ. ಒಂದ್ ನಿಮಿಷ ತಳ್ಳಬೇಕು ಫಸ್ಟ್. ಒಂದ್ ನಿಮಿಷ. ನಾನು ಇಲ್ಲಿಂದ ಇಲ್ಲಿಂದ ನಿಮಿಷ, ಇದೆ ಇದೆ ಆರಂಭಿಕ. ಆರಂಭಿಕ ಅಲ್ಲ, ಅಂತ್ಯದ ಸ್ಥಾನ ನಮಗ ಆರಂಭಿಕ. ನಮ್ಗೆ ಆರಂಭಿಕ. ಮಾಡು. ಎಷ್ಟಿದಾವೆ? ವೆರಿ ಗುಡ್. 15. ಓಕೆ ರಾಶಿಕಾ, ಕಂಗ್ರ್ಯಾಚುಲೇಷನ್ಸ್, ಸೂಪರ್. ಅಲ್ಲೇ ಹೇಳ್ಬಿಡುವ. ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್. ಸ್ಪಂದನ, ಏನ್ ಸ್ಪಂದನ? ಅದಕ್ಕೆ ಹೇಳೋದು ಫಿಸಿಕಲ್ ಟಾಸ್ಕು ಆಡ್ಬೇಕಿತ್ತು. ರಾತ್ರಿ 10:45. ಬಿಗ್ ಬಾಸ್, ಈ ಗೆಲುವಿನ ಬಿಲ್ಲೆಗಳು ಸ್ಪರ್ಧೆಯಲ್ಲಿ ಸ್ಪಂದನ ಅವರು ಒಂದನ್ನು ಸರಿಯಾಗಿ ಜೋಡಿಸಿರಲಿಲ್ಲ, ಹಂಗಾಗಿ ಅವ್ರಿಗೆ 0 ಬಿಲ್ಲೆಗಳು ಬಂದಿದೆ. ರಾಶಿಕಾ ಅವರು 15 ಬಿಲ್ಲೆಗಳ ಜೋಡಿಸಿದ್ರು, ತಳೆದಾಗ 15 ಬಿಲ್ಲೆಗಳು ಒಂದಾದ್ಮೇಲೆ ಒಂದು ಬೀಳ್ತು. ಅದಕ್ಕೆ ಈ ಒಂದು ಸ್ಪರ್ಧೆಯಲ್ಲಿ ರಾಶಿಕಾ ಅವರು ವಿನ್ ಆದ್ರು ಬಿಗ್ ಬಾಸ್. ಅನೌನ್ಸ್ ಮಾಡ್ತಾರಲ್ಲ. ಇದು ಬಿಗ್ ಬಾಸ್. ರಾಶಿಕಾ, ನೀಡಲಾಗಿದ್ದ ಟಾಸ್ಕ್ಗಳನ್ನು ಗೆದ್ದು ಈ ವಾರದ ಕ್ಯಾಪ್ಟನ್ಸಿ ಓಟವನ್ನು ಪ್ರವೇಶಿಸಲು ನೀವು ಆಯ್ಕೆಯಾಗಿದ್ದೀರಿ. ಅಭಿನಂದನೆಗಳು. ಥ್ಯಾಂಕ್ ಯು ಬಿಗ್ ಬಾಸ್. ಶುಭವಾಗಲಿ. ಥ್ಯಾಂಕ್ ಯು. ರಾತ್ರಿ 10:50. ಇಲ್ಲಿ ಹೆಂಗಾಗ್ತಿದೆ ಅಂದರೆ, ನಿನ್ನೆ ಒಂದು ಸ್ಟ್ರಾಟಜಿ ಹೇಳ್ದಾಗ ಗೊತ್ತಾ ನಾನು, ಆ ಸ್ಟ್ರಾಟಜಿನೇ ಅವ್ರು ನೋಡಿಬೇಕಂತ ಹೇಳಿದ್ದೆ ಗೊತ್ತು. ಅದು ನನ್ನ ತಲೆಗೆ ಬಂತು. ಇಲ್ಲಿ ನಿಯತ್ತಾಗಾಡಿದ್ರೆ ಆಗಲ್ಲ, ಸ್ಟ್ರಾಟಜಿನೇ ವರ್ಕ್ ಆಗೋದು ಅಂತ. ಇಲ್ಲಿಗೆ ಹೇಳ್ದೆ, ನೀನು ಯಾರ್ಯಾರಿಗೆ ಎಷ್ಟು ಕೊಡ್ತೀಯ ಕೊಡು. ಸೊ ಹಿ ಸೈಡ್ ಕಾವ್ಯ 20. ಕಾವ್ಯನಿಗೆ 20. ಗೊತ್ತು ಸ್ಪಂದನ ಬರುತ್ತದೆ. ಇಲ್ಲ, ಅದೇ ಸ್ಟ್ರಾಟಜಿ. ಯಾರು ಎಷ್ಟು ಕಮ್ಮಿ ಸಂಗ್ರಹ ಮಾಡ್ಕೋತಾರೆ, ಎಷ್ಟು ಅದನ್ನು ಕಾಪಾಡ್ಕೋತಾರೆ, ಅದು ಇಂಪಾರ್ಟೆಂಟ್. ಓಕೆ. ಈಗ ಜಾಸ್ತಿ ಇತ್ತು ಸ್ಪಂದನದೇನಾಯ್ತು? ಕಾಪಾಡ್ಕೊಳಕ್ಕಾಯ್ತಾ? ಇಲ್ಲ. ಇದನ್ನು ನಾನೇನು ಅಂದ್ಕೊಂಡೆ, ಸ್ಪಂದನಗೆ ಕಮ್ಮಿ ಬರುತ್ತೆ, ನೀವೆಲ್ಲ ತಲೆ ಉಪಯೋಗಿಸಿ. ಸ್ಪಂದನನು ತಲೆ ಉಪಯೋಗಿಸ್ತಾಳೆ, ಧನುನು ತಲೆ ಉಪಯೋಗಿಸ್ತಾನೆ, ಧನುನು ಅವಳಿಗೆ ಕೊಡಲ್ಲ, ಕಾವ್ಯನೂ ಉಳ್ಕೊಡಲ್ಲ, ಕೊಡೋದೇ ರಾಶಿಕನ್. ಅದಕ್ಕೆ ನಾನು ಫಸ್ಟೇ ನಿಮಗೆ, ಬಿಕಾಸ್ ಐ ವೆರಿ ವೆಲ್ ನೀವು ಕೊಡೋದೇ ಸ್ಪಂದನನಿಗೆ ಅಂತ ಫಿಕ್ಸ್. ನನಗೆ ಸ್ಪಂದನನ್ಗೆ ಆದಷ್ಟು ಕಮ್ಮಿನೇ ಕೊಡಬೇಕು ಅಂತ ನನಗಿತ್ತು. ಅದಕ್ಕೆ ನಾನು ಜಾಸ್ತಿ ಕೊಡಲ್ಲ, ನಾನು ಕೊಡೋದೇ ಇಷ್ಟು. ಬಿಕಾಸ್ ಇಟ್ ವೆರಿ ಕ್ಲಿಯರ್ ದಟ್ ನೀವು ಸ್ಪಂದನನಿಗೆ ಕೊಡೋದು. ಸ್ಪಂದನ ಕೊಡುವಾಗ ಕಮ್ಮಿ, ಅಟ್ಲೀಸ್ಟ್ ಒಂದು ಇಂಡಿಕೇಶನ್ ಕೊಡ್ತಿದ್ದೀನಿ ನಾನು, ಒಂದು ಸ್ಟ್ರಾಟಜಿದು. ಇವಳು ಹೋಗಿ ಡಿಸ್ಟರ್ಬ್ ಮಾಡ್ಬೋದು. ಎಕ್ಸಾಕ್ಟ್ಲಿ. ಬಿಕಾಸ್ ಈಗ 10 ನಿಮಿಷ ಬೆಲ್ಲಾಗುತ್ತೆ ಅಂದರು. ಬೆಲ್ಲಾದಾಗ ಆ ಟೈಮಲ್ಲಿ ಓಡೋಕೆ ಟಕ್ಕಂತ ಜಾಸ್ತಿ ಇರೋದನ್ನು ಉರುಳಿಸ್ಬಿಟ್ರೆ ಅದನ್ನು ಜೋಡ್ಸೋಕ್ಕೆ ಇವ್ರಿಗೆ ಟೈಮ್ ಬೇಕು. ಇವ್ರು ಬರೀ ಈಗ ನೀವು ಒಬ್ಬರೇ ಕೊಟ್ಟಿದ್ರೆ 6 ಇರ್ತಾಯಿತ್ತು, 6 ಜೋಡ್ಸೋಕ್ಕೆ ಎಷ್ಟೊತ್ತು ಬೇಕು, ಅದನ್ನು ಕಾಪಾಡ್ಕೊಳ್ಳೋಕೆ ಎಷ್ಟೊತ್ತು ಬೇಕು. ಸೊ ದಟ್ ನಿಮ್ಮ ಅಲ್ಲಿ ಸ್ಟ್ರಾಟಜಿ ವರ್ಕ್ ಆಗುತ್ತೆ. ಈ ದಡ್ರಿಗೆ ಎಲ್ಲರ ಹತ್ರ ಕೊಟ್ಟಿದ್ದೆಲ್ಲೋ ಅದೇನೋ ಅಂತಾರಲ್ಲ, ಬರ್ಕೊಡ್ತಿದ್ದಾರೆ ಅನ್ನೋ ಥರ ಎಲ್ಲರ ಹತ್ರ ಜಾಸ್ತಿ ಇಸ್ಕೊಂಡ್ಬಿಟ್ರು.
ಓ ಇದು ಫ್ಲಾಶ್ ಆಗಲಿಲ್ಲ ಮ್ಯಾಮ್. ಇದು ನನಗೆ ಅಲ್ಲಿ ಅನಿಸಿದೆ. ವೆರಿ ಗುಡ್ ಥಿಂಕಿಂಗ್. ದಟ್ ಇಸ್ ವೈ. ರಾತ್ರಿ 11:30. ಕಳ್ಳೆ ಬಮ್ಮಿ ಏನವೇ ಟಾಸ್ಕ್ ಆಡ್ಬಿಟ್ಟು ನೀನು ಹಿಡಿದು ನಿಲ್ಸಕ್ಕಾಯ್ತಿಲ್ವಲ್ಲ ಮಿ ಕಳ್ಳೆ. ಸೋತೆ ಅದು ಬೇರೆ ಪ್ರಶ್ನೆ ಬಿಡು. ಎಫರ್ಟ್ ಅಂತ ಆಗ್ತಾಗ ನಮಿ ಶಕ್ತಿ ಮೀರಿ ಆ ಟೈಮಲ್ಲಿ ಹೆಂಗೆ ಹುರಿದೋಗ್ಬಿಡ್ತದಲ್ಲ, ಏನಾರು ತಗೋ ಹೊಡೆದ್ಬಿಡು ಮನ್ಸ್ಬಿಡ್ತದಲ್ವ. ನಾವೇನಾದ್ರು ಜೋಡಿಸ್ತಿರೋಕೆ ಬಂದು ಉಳಿಸ್ತಾ ಇದ್ರೆ ನನಗೆ ಪೇಷನ್ಸ್ ಇರೋದಿಲ್ಲ ನನಗೆ. ಅದಕ್ಕೆ ನಾನು ಫಿಸಿಕಲ್ ಟಾಸ್ಕ್ ಆಡೋಕೆ ಹೋಗಲ್ಲ. ಈ ವಾರ ಬಚಾವ್ ಫಿಸಿಕಲ್ ಟಾಸ್ಕ್ ಎಷ್ಟು ವಾರ ಬಚಾವ್ ಟಾಸ್ಕ್ ಫಿಸಿಕಲ್ ಇರಲ್ಲ ಬಿಡು, ಗೊತ್ತು ಹುಡುಗಿರು ಇರ್ತಾರಲ್ಲ. ಯಾಕೆ ಓಹೋ ಇದ್ರು ಇರ್ಬೋದು. ನಾಳೆನೂ 2 ಅಲ್ವಾ, ನಾಳೆದ್ದು 2 ಕೊಡ್ಬೋದು, ಕೊಟ್ರೆ ಹೇಳಕ್ಕಾಗಲ್ಲ. ದಿನ 94 ಬೆಳಗ್ಗೆ 9:30. ಗುಡ್ ಮಾರ್ನಿಂಗ್ ಬಾಸ್. ಗುಡ್ ಮಾರ್ನಿಂಗ್ ಬಿಗ್ ಬಾಸ್. ಬೆಳಗ್ಗೆ 11 ಗಂಟೆ. ಬಟ್ಟೆಲಿ ಹಿಂಡ್ತಿದ್ದಲ್ಲ ಯಾಕೆ ನೆನ್ನೆ ಟಾಸ್ಕಲ್ಲಿ ನೀರು? ಎಲ್ಲಿ ಬಟ್ಟೆಲಿ ಹಿಂಡ್ತಿದ್ದ? ಹಾಂ ಎಲ್ಲಿ ಒಂದು ಬಟ್ಟೆ ಹಿಂಡ್ತಿದ್ದಲ್ಲ ಯಾಕೆ? ಬಟ್ಟೆಲಿ ಹಿಂಡ್ತಿದ್ರೆ ಅಲ್ಲಿ ಕಣ್ ಮುಚ್ಕೊಂಡಿದ್ದ. ಉಸ್ತುವಾರಿ ನೋಡ್ನಿಲ್ವಾ? ಅಲ್ಲ ನೀನ್ ಕಣ್ ಕಣ್ಣು ಮುಂದೆ ನಿನಗೆ ಬೇರೆ ಅಲ್ಲಲ್ಲ, ನಿನಗೆ ಕಣ್ಣು ಸರಿ ಇಲ್ಲ ಅಂತ ಒಂದು ಗೊತ್ತಾಯ್ತು ನಮಗೆ. ಬಕೆಟ್ ಅಲ್ಲಿ ಇಷ್ಟದ ನೀರು ಇವನು ಇನ್ನೊಬ್ಬರಿಗೆ ಹೇಳ್ತಾನೆ ಉಸ್ತುವಾರಿ. ಅಯ್ಯೋ ದೇವ್ರೆ, ಇಡೀ ಮನೆ ಓಡಾಡ್ಬಿಟ್ಟು ಇಲ್ಲಿ ಬಂದು ನಿಂತ್ಕೊಂಡು ನೋಡಕ್ ಬಿಟ್ಟು ಅಲ್ಲಿ ಅವ್ರ ಬ್ಯಾಗ್ ಇಲ್ಲಿ ಬಂದ್ಬಿಟ್ಟು ಬಟ್ಟೆ ಮಾತಾಡ್ತೀಯ ಟಾಸ್ಕ್ ಬಗ್ಗೆ. ಟಾಸ್ಕ್ ಇಬ್ಬರ ಬಗ್ಗೆ ರಜತಣ್ಣ ಹೇಳ್ತಿದ್ರು ಗೊತ್ತಾ? ಪ್ಯಾಂಟ್ ಚಡ್ಡಿ ಆಮೇಲೆ ಹೇಳ್ತಿದ್ರು ಗೊತ್ತಾ? ಕರೆಕ್ಟ್ ಅನ್ಸುತ್ತೆ ನಿಮ್ ಇಬ್ಬರ ಬಗ್ಗೆ ಹೇಳ್ತಿರೋದು. ಆಟ ಆಡ್ಬಿಟ್ಟು ಮಾಡೋ ಉಸ್ತುವಾರಿ ನಿನಗೆ ವಯಸ್ಸಾಗಿಲ್ಲ. ಇನ್ನೊಂದು ವಾರ ಐತಿದ್ರೆ ಇವನ್ ಯಾವ್ದೋ 3 ಶೋದು 4 ಇದು ತಗೊಂಬಂದ. ನಂದು ಇದು ಅದು ಕಾಲಿಲಿ ಅದು ನೆನ್ನೆ ಲೆನ್ಸ್ ಬ್ರಷ್ ಇದು ಈಗ ಏನು ಇಲ್ಲ ಇವನ್ ಮೈಲೇಜ್ಗೆ. ಈಗ ಬರ್ತಾ ಇದ್ದಾನೆ. ಬಾ ನೀನು 3 ಶೋ ಮಾಡ್ಕೊಂಡು ಬಂದಿರೋದು. ನಾನು 40,000 ಫೀಟ್ ಆಲ್ಟಿಟ್ಯೂಡ್ ಅಲ್ಲಿ ಆಕಾಶದಲ್ಲಿ ಕೆಲಸ ಮಾಡ್ತಿದ್ದವನು. ಬಾ ನೀನು ಹಾಕೋತೀನಿ ನೋಡೋಣ ನೀನ ನಾನ ಅಂತ. ನೆನ್ನೆ ಏನೋ ತೋರಿಸ್ತೀನಿ ಅಂದಲ್ಲ, ಕಾಯ್ತಾ ಇದ್ದೀನಿ. ನಮ್ದೇ ರನ್ ಟ್ರಿಗ್ಗರೇ ಅನ್ಕೋ, ನಂದೇ ರನ್ ಆಗ್ಬೇಕು. ನೀನ್ ಇಲ್ಲಿ ಇರೋವರೆಗಿನ್ನು ನಮ್ಮ ವಿಚಾರದಲ್ಲೇ ನಿನ್ನ ಹಾಕೊಂಡು ನಾವು ಮೈಲೇಜ್ ತಗೋತೀವಿ. ಇನ್ನಿಷ್ಟೇ ಮ್ಯಾಮ್, ಅಷ್ಟೇ. ಅಲ್ಲಲ್ಲ ಇನ್ನಿಷ್ಟೇ, ಗೊತ್ತಾಯ್ತಾ ನಿಮಗೆ? ಯಾಕಂದ್ರೆ ಸ್ಕ್ರಿಪ್ಟ್ ಎಲ್ಲ ಖಾಲಿ ಆಗಿದೆಯಲ್ಲ. ಇನ್ನು ವಿಚಿತ್ರ ವಿಕಾರ ಸೌಂಡ್ ಎಲ್ಲ ಮಾಡಕ್ ಶುರು ಮಾಡ್ತಾನೆ. ಇನ್ನು ಬಾಯಲ್ಲಿ ಪದಗಳಿಲ್ಲ. ಇವಂದು 3 ವರ್ಷದಲ್ಲಿ ಮಾಡ್ರೋ 6 ರಿಯಾಲಿಟಿ ಶೋದ ಕಂಟೆಂಟ್ ಮುಗ್ದೋಗಿದೆ. ಇನ್ನು ಇರೋದಿದೆ ಇಷ್ಟೇ ಇವನ್ ಟ್ಯಾಲೆಂಟ್. ಏನ್ ಅನ್ಕೊಂಡೆ ಪಾಪು, ಬೇರೆಯವ್ರಂತ ಅನ್ಕೊಂಡೆ ನಮ್ಮನ್ನ. ಇಲ್ಲಿವರೆಗೆ ನಾವಿದ್ದಿದ್ ರೇಂಜ್ ಬೇರೆ. ಲಾಂಚ್ ಆಗಿದ್ದು ಬರೀ 30% ಎನರ್ಜಿಲಿ. ನೀನು ಬರ್ತೀನಿ ನಿಂಗೆ ಉಳಿದಿದ್ದು 70%. ನಾನು ಏನಂತ ತೋರಿಸ್ತೀನಿ ನಿನಗೆ. ಮುಟ್ತಿಯ ಯಾರನ್ನ ಯಾರು ಹಾಕೋತಾರ ನೋಡೋಣ. ಹೊರಗಡೆ ನಿನ್ನ ವಯಸ್ಸು ನಿನ್ಗಿಂತ ದೊಡ್ಡವ್ರಿಗೆ ಫಸ್ಟ್ ಗೌರವ ಕೊಡೋದನ್ನ ಫಸ್ಟ್ ಗೌರವ ಕೊಡೋದನ್ನ ಉಸ್ತುವಾರಿಗೆ ನೆಟ್ಟಿಗೆ ನಿಂತ್ಕೊಂಡು ಉಸ್ತುವಾರಿ ಮಾಡಕ್ಕಾಗಲ್ಲ. ಮಲ್ಕೊಂಡು ನೋಡ್ತಿದ್ದೇನೆ ಬಕೆಟ್ ಅಲ್ಲಿರೋ ನೀರ್ನ. ನಿಮ್ಮ ಹತ್ರ ಡಿಸಿಷನ್ ತಗೊಳ್ಳೋದು ಇವನು. ಬಂದ ಲಾಸ್ಟ್ ಬಿದ್ದ. ಇನ್ನಷ್ಟೇ ಈ ರೇಂಜ್ ಬಂದಿದ್ಯಾ? ನೀನು ನಿನ್ನ ಮೈಲೇಜ್ಗೆ ರಾಂಗ್ ಕಡೆ ಕೈ ಹಾಕ್ದೆ ಗಿಲ್ಲಿ. ರಾಂಗ್ ಕಡೆ ಕೈ ಹಾಕ್ದೆ. ನನ್ನನ್ನ ಬಾತ್ರೂಮ್ ಅಲ್ಲಿ ಟ್ರಿಗರ್ ಮಾಡಿ ಏಕವಚನ ಪದ ಬಳಕೆ ಮಾಡ್ದೆ. ಅಲ್ಲಿಂದಾನೇ ನಿನ್ ಟೈಮ್ ಶುರು ಆಯ್ತು. ನಿನ್ನ ಬ್ಯಾಡ್ ಟೈಮ್.
ನಿನ್ನ ನಾಲ್ಗೆ ಏನಿದೆಯಲ್ಲ ಅದೇ ನಿನಗೆ ಉತ್ತರ ಇವನು ಕೊಡುತ್ತೆ. ಬೇರೆಯವ್ರನ್ನ ಎಷ್ಟು ಬರ್ತೀಯ. ದಿನ ಆಡ್ತಿದ್ಯಲ್ಲ, ಅದಲ್ಲ ಕಣೋ. ಬೇರೆಯವ್ರ ವಿಷಯಕ್ಕೆ ಬರ್ತೀಯ. ಅದಲ್ಲ. ನೀನು ನಿನ್ನ ಇಲ್ಲಿ ವಂಶದ ಯಾರೋ ಕೊಡಿ ಬಂದ ಫಸ್ಟ್ ತಕ್ಷಣ ಕರೆಕ್ಟ್ ಆಗಿ ಅತಿಥಿಗಳು ಸ್ನಾನ ಬಂದ ಮಾಡಿ ತಕ್ಷಣ ಹಿಂದೆ ಫಸ್ಟ್ ಬಕೆಟ್ ಕರೆಕ್ಟ್ ಆಗಿ ಹಿಡಿದಲ್ಲ. ಹಲ್ಲು ಉಜ್ಜಿಬಿಟ್ಟು ಅಯ್ಯೋ ಬಟ್ಟೆ ಅಕ್ಕ, ಹಾಕಿ ಅಯ್ಯೋ ಸರ್, ಅಯ್ಯೋ ಆಮೇಲೆ ಬಾ ಅಣ್ಣ, ನನ್ನ ಹತ್ರ. ಬಾ ಹೊರಗಡೆ. ಆಮೇಲೆ ಕರೆಕ್ಟ್ ಆಗಿ ಬಟ್ಟೆ ಹಾಕೊಂಡು First ಕರೆಕ್ಟ್ ಆಗಿ ಗೌರವ ನಿನ್ನ ಕೊಡೋದು ಸೊಂಟದಲ್ಲಿ ಕಲ್ತ್ಕೊ. ನಿಂತ್ಕೊಂಡು ಹಲ್ಲು ಉಜ್ಕೊಂಡು ಸ್ನಾನ ಮಾಡಿ ತಲೆ ಬಾಚ್ಕೊಂಡು ಬಾ, ಆಗ ಮಾತಾಡ್ತೀನಿ. ಏ ಸ್ಪೈನಲ್ ಕಾರ್ಡ್ ಇಷ್ಟೇ. ಇಲ್ದೇ ಇರೋನೆ ಮಲ್ಕಳ. ಅಷ್ಟೇ ಮಲ್ಕೋ, ಗುರು. ಸ್ಪೈನಲ್ ಕಾರ್ಡ್ ಇಲ್ದೇ ಇರೋನು. ನಿಜವಾಗ್ಲೂ ನನ್ನ ಕಳಿಸ್ಬಿಡಿ ಬಿಗ್ ಬಾಸ್ ಮನೆಗೆ, ನನ್ನ ಕೈಲಿ ಆಯ್ತೇ ಇಲ್ಲ ಬಿಗ್ ಬಾಸ್ ಅಂತ ಹೇಳ್ತಿದ್ದವ್ರು ಯಾರಪ್ಪ ಕ್ಯಾಮ್ರಾ ಮುಂದೆ ಹೋಗಿ. ಈಗ ನೀನು ಇಳಿಸ್ಕೊಂಡಲ್ಲ ನಿನಗೆ ಅದೇ ನಾನೇ ಉಳಿಸ್ಕೊಂಡಿರೋದಲ್ಲ. ಈಗ ಅನ್ಭವ್ಸು. ಬೇಕು, ಇಬ್ಬರು ನಾನೇ ಉಳಿಸ್ಕೊಂಡಿರೋದು. ಈಗ ಅನ್ಭವ್ಸು. ಇಬ್ಬರು ನಾನೇ ಉಳಿಸ್ಕೊಂಡಿರೋದು. ಇಬ್ರು ಉಳಿಸ್ಕೊಂಡಿದೆ. ಇಬ್ಬರು ನಾನೇ. ಅಂತ ಗೊತ್ತಾಗತ್ತೆ. ನನಗ್ ಚಿಟ್ಕೆ ಹೊಡೆದಲ್ಲ, ನಾನ್ ನಿನಗ್ ಚಿಟ್ಕೆ ಹೊಡೆದ ಈಗ್ಲೂ ಮಾಡ್ತಾ ಇದೀನಲ್ಲ. ಯೋರ್ ಟೈಮ್ ಹ್ಯಾಸ್ ಸ್ಟಾರ್ಟೆಡ್. ಈಗ್ಲೂ ಮಾಡ್ತಾ ಇದೀನಲ್ಲ. ಟೈಮ್ ಗುಡ್ ಟೈಮ್ ಅಲ್ಲ, ಈಗ್ಲೂ ಮಾಡ್ತಾ ಬ್ಯಾಡ್ ಇದೀನಲ್ಲ. ಹೆಂಗಿದೆ ರಾಣಿ? ಟೈಮ್. ರಾಣಿ trigger ಮಾಡ್ತಾ ಇದೀನಲ್ಲ. ಬಾ ಈಗ್ಲೂ trigger ಮಾಡ್ತಾ ಇದೀನಲ್ಲ. ನೋಡೋಣ. ಬಂದಾಗಿದೆ. ಏನು ನೀನು ಮಿಸ್ಟರ್ ನಟರಾಜ್ ತೋರ್ಸು ನಿಂದು ಎಷ್ಟಿದೆ ಅಂತ. ಬಾ ನೋಡೋಣ. ನಾವು ಇಷ್ಟು ವರ್ಷ ಕಲ್ತಿದ್ದು ವಿದ್ಯೆನಾ ಅಥವಾ ನೀನಾ ನೋಡೇ ಬಿಡೋಣ ಬಾ. ಕೆಣಕ್ ಬೇಡ, ಕೆಣಕ್ ಬೇಡ, ಕೆಣಕ್ ಬೇಡ 1000 ಸಲ ಹೇಳಿದೀನಿ. ಏ ಸ್ಪೈನಲ್ ಕಾರ್ಡ್ ಇಲ್ದೇ ಇರೋನೆ, ಸ್ಪೈನಲ್ ಕಾರ್ಡ್ ಇಲ್ದೇ ಇರೋನೆ. ಕೂತ್ಕೊಳ್ಳ, ಕೂತ್ಕೋ. ಬೆಳಗ್ಗೆ 11:25. ಈಗ ಇನ್ನೊಂದ್ಸಲ ಕೀ ಕೊಡ್ತೀನಿ. ಏ ಜಾನ, ಏ ಜಾನ, ಪ್ರತಿಯೊಬ್ಬನು ಅದು ಈ ಏನು ಗೊತ್ತಿಲ್ವಲ್ಲ ನಿನಗೆ? ಈಗ ಪರ್ಸನಲ್ ನೋಡಿ ಇಲ್ಲಿ. ಕೊಟ್ಟೆ ಈಗ. ಈಗ ಪರ್ಸನಲ್ ನೋಡಿ. ಬರ್ಲಿ. ಬರ್ಬೇಕು. ಇನ್ನು ಇಲ್ಲಿ ಈ ಬರ್ಬೇಕು. ಯಾಕೆ ಅಷ್ಟಿಂಟು ಡೌನ್ ಆಗ್ಬಿಡ್ತು? ಬರ್ಲಿ ಬರ್ಲಿ, ಬಾ ಬಾ ಬಾ. ಏ ವಿಗ್ಗು. ತೋರ್ಸು ತೋರ್ಸು ನಿನ್ನ ತೋರ್ಸು. ವಿಗ್ಗು. ರಿಯಲ್. ಆಮೇಲೆ ಬಾ ಇನ್ನೇನಿದೆ ಬಾ. ಆಮೇಲೆ ಈಗ ಜುಟ್ಟು ಬಿಡ್ಕೊಂತೀರಿ. ಯಾರು ಜುಟ್ಟು ಅಂದ್ಬಿಟ್ನಲ್ಲ ರಜತಣ್ಣ, ಬೇಜಾರಾಗಿಲ್ವಾ? ಏ, ಚೆನ್ನಾಗಿತ್ತು ಒಳ್ಳೆ ಜೋಕು. ಆಮೇಲೆ ಇನ್ನು ಹೋಗ್ಬಿಟ್ಟು ನಾಚಿಕೆ ಅಂತಿರೋಣ. ನೀನೊಬ್ಬ ಸ್ಟ್ಯಾಂಡ್ ತಗೊಳ್ಳೋಣ, ನಿನಗೊಂದು ನಾಚಿಕೆ ಬೇಡ. ಮಕ್ಕಕ್ಕೆ ಆಮೇಲೆ ಅಷ್ಟೇ ನಿಂದ ಅಷ್ಟೇ ಕಾಣಲೇ, ನಿಂದ ಅಷ್ಟೇ. ಈ ಅರ್ಥ ಇಲ್ಲದೆ ಜಗಳ ಮಾಡಿ ಏನು ಪ್ರಯೋಜನ ನಂಗೆ ಅರ್ಥ ಆಗ್ತಿಲ್ಲ ಸರ್. ನೆನ್ನೆಯಿಂದ ಮಾಡ್ತಿದಾರಲ್ಲ, ಅದಕ್ಕೆ ಅವತ್ತ ಯಾರು ಇಲ್ಲ. ಒಂದು ತಲೆ ಇಲ್ಲ ಬುಡ ಇಲ್ಲ. ಇವ್ನಿಗೆ ಇಲ್ಲಿನೂ ಒಂದೊಂದ್ಸರಿ ಹಂಗೆ ಆಡ್ತಾನೆ. ಅವನು ಕ್ಯಾಪ್ಟನ್ಸಿ ಮೇಲೆ ಫೋಕಸ್ ಮಾಡೋ ಅಂದರೆ ಒಂದು ಚಾನ್ಸ್ ಸಿಕ್ಕಿದೆ. ಹೆಂಗಿರ್ಬೇಕು ಕ್ಯಾಪ್ಟನ್? ಅನಾವಶ್ಯಕವಾಗಿ ಎಷ್ಟೊಂದು ಕಿತ್ತಾಡೋದು. ಅಲ್ಲ, ಕಪಾಳಕ್ಕೆ ಬಾರಿಸ್ತೀನಿ ಅಂದವನ್ ಪಕ್ಕ ಕೂತ್ಕೊಂಡು ಕಿಕ್ಕಿ ಕಿಕ್ಕಿ ಅಂತಾನೆ. ನಾಚಿಕೆ ಆಗ್ಬೇಕು. ನಿನ್ನ ಹುಡುಕೊಂಡು ಬಂದು ಕೊಡ್ತೀವಿ, ನೋಡ್ತಾ ಇರು ನೀನು. ಬಾ 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 ಬಾ, ಬಂದೇ ಬರ್ತೀನಿ. ಏ ಜಿಟ್ಟು. ಜೋಕರ್, ಮುದುಕಿ ಏ ಜಿಟ್ಟು. ಜೋಕರ್, ಏ ಮುದುಕಿ. ಜೋಕರ್. ಇಡೀ ಬಿಗ್ ಬಾಸ್ ಮನೆ 12ರ ಜೋಕರ್, ಅಲ್ಸೆಟ್ಟು. ಜೋಕರ್ ಕ್ಯಾಪ್ಟನ್. ನಿನ್ ಬಗ್ಗೆನೂ ಮಾತಾಡ್ತಾರೆ. ಯಾರು? ನಾನು ಎಂತ ಹೇಳಿದ್ದೀನಿ? ನಾನು ಇವಾಗ ಅವರ ಬಾಯಲ್ಲಿ ಮೆಣಸಿನಕಾಯಿ ಹಾಕ್ಲಿಕ್ಕೆ ಹೋಗಲ್ಲ. ಅಪ್ಪಿ ತಪ್ಪಿ ನನ್ನ ಸ್ವಾಭಿಮಾನಿಗೆ ಅಂತ ಹೇಳಿದ್ರೆ ನಾನು 100 ಮೆಣಸಿನಕಾಯಿ ಅವರ ಬಾಯಲ್ಲಿ ಹಾಕ್ಬಿಡ್ತೀನಿ ಅಷ್ಟೇ. ಯಾರೋ ಒಬ್ಬ ಇವನಂತವನೇ ಹೇಳ್ಕೊಟ್ಟು ಕಳ್ಸಿರ್ತಾನೆ. ಇಲ್ಲಿ ಅಲ್ಲಿ ಸಿಗ್ತಾ ಇದೆ mileage. ಹಿಂಗೇ ಮಾಡು ಹಿಂಗೆ ಮಾಡು ಅಂತ. ಚೆನ್ನಾಗಿ ಬೇರೆ ಸಿಗ್ತಾ ಇದೆ ನಿಂದ್ರಲ್ಲಿ mileage. ಏನು ಇಲ್ಲ, ನಿಂದ್ರಲ್ಲಿ ಬೇರೆ ಏನು ಇಲ್ಲ. ಎಷ್ಟು ಈ ನಿನ್ ಅನ್ಸಲ್ಲ ಕ್ಯಾಬಿನ್ ಅಲ್ಲಿ ಏನು ಇಲ್ಲ, ನಿನಗಿರೋದು ಇದೊಂದು ಮಾತ್ರ. ಅದನ್ನ ತೋರ್ಸು ಅಂತ. ಬೆಳಗ್ಗೆ 11:35. ಏನು ಬೇರೆ ಇದೆ ಬತ್ತಳಿಕೆಯಲ್ಲಿ ಕೊಡುಗಿಲ್ಲಿ. ಅಯ್ಯೋ ನನ್ನ ಮುದುಕಿ. ಅಲ್ಲ ಕಣೋ, ಈ ತರ ಮಾತಾಡಿ, ಈ ತರ ಆಟಾಡಕ್ಕಾಗ್ತೀನಿ. ಅವನೇ ಸ್ಟಾರ್ಟ್ ಮಾಡ್ದವ. ನಾನು ಕಂಟಿನ್ಯೂ ಕೂತಿದ್ವಿ. ಅಲ್ಲ ಇಬ್ರು ಅಷ್ಟೊಂದು ಕೆಳಗಿಟ್ಟು ಮಾತಾಡ್ಬೇಕಾಗಿಲ್ಲಿ. ನಾವ್ ಇಷ್ಟು ದಿನ ಇದೀವಿ, ಇಷ್ಟು ದಿನ ಇದೀವಿ. ಅಷ್ಟು ಕೆಳಗಿಟ್ಯಾ? ಅವ್ರಿಗೂ ನಾ ಹೇಳ್ತಿರೋದು, ಅವ್ರಿಗೂ ನಾನು ಹೇಳ್ತಿರೋದು, ಅವ್ರಿಗೂ ನಾ ಹೇಳ್ತಿರೋದು. ಅವ್ರಿಗೇನೆ ಹೇಳ್ತಾ ಇದ್ರು, ನಮ್ಗೆ ಅಲ್ಲ. ಇಬ್ರು ಹೇಳುದೇ ಅವರಿಗೆ. ರಕ್ಷಿತಾ, ನೀವು ಸುಮ್ಮನೆ, ನಿಮ್ಗೆ ಗೊತ್ತಾಗಲ್ವಾ? ಶುರು ಮಾಡೋದನ್ನ ನಾನು ನಿಲ್ಲಿಸ್ತಾ ಇಲ್ಲಿಂದ ಹೋಗಲ್ಲ ನಾನು. ಬಾ. ಇಷ್ಟು ಸಾಕು. ಇಷ್ಟು ಸಾಕು, ಬಾ. ಈಗ ಲಂಚಲ್ಲಿ ಎಷ್ಟು ದಮ್ಮಿದೆ? ನಿನ್ನ ಗುಂಡೆ ನನ್ನ ಲಂಚಲ್ಲಿ ಎಷ್ಟು ದಮ್ಮಿದೆ? ಬಾ. ನೋಡೀಗ ಬಾ ತೋರ್ಸು, ನೋಡಿ. ಅವನೇ ಕೇಳಿ ಇಸ್ಕತಾವನೆ. ಕೇಳಿ ಇಸ್ಕತಾವನೆ. ನಾನೇನ್ ಮಾಡ್ಲಿ? ಸೈಲೆಂಟ್ ಆದ ಕೇಳಿ ಇಸ್ಕತಾವನೆ. ನಾನೇನ್ ಮಾಡ್ಲಿ? ಸೈಲೆಂಟ್ ಆಗ್ಲಿ. ಬಾಯಿ ಮುಚ್ಚೆ ಒಂದು ಹೊತ್ತು ಬಾಯಿ. ಮ್ಯಾಮ್ ಮನೇಲಿ ಏನ್ ಎಷ್ಟು ಗಾರ್ಡನ್ ಬರಕ್ಕಾಗ್ತಿಲ್ಲ, ಅಷ್ಟು ಇದಾಗ್ತಿದೆ. ಯಾರು ಶುರು ಮಾಡಿದ್ದು ಸ್ಪಂದನ? ಶುರು ಮಾಡಿದ್ಯಾರ? ಪ್ರಾರಂಭ ಮಾಡಿದ್ದು ಅಂದ್ರೆ ನಾನು ಬಿಡಲ್ಲ ಸ್ಪಂದನ. ನಿಮಗೆ ಗೊತ್ತು, ನಾನು ಹೋಗಲ್ಲ ನಾನು ಬಿಡಲ್ಲ. ಅಂತಲ್ಲ ಸ್ಪಂದನ, ಒಂದ್ ನಿಮಿಷ. ಬೆಳಗ್ಗೆ ನಾನೇ ಏನೋ ಮಾತಾಡ್ತಾ ಇಲ್ಲ. ವಿಷಯನೇ ಇಲ್ಲದೆ ಅಷ್ಟೊತ್ತು ಆಯ್ತು ಅವ್ನು ನನ್ನ ಮಾತಾಡ್ತಿದ್ದೀರಲ್ಲ. ಮನೆ ಏನಕ್ಕೆ ನೋಡ್ತಾ ಇದ್ದೀರಾ ಸ್ಪಂದನ? ನನ್ನ ಮನೆ ಏನಕ್ಕೆ ನೋಡಿ ಹೇಳ್ತಾ ಇದ್ದೀರಾ? ನಮ್ಗೆ ಅವನಿಗೆ ಹೇಳಿ. ಬಾರಪ್ಪ, ಓಡೋದ್ ಬೇಡ, ಬಾ. ಅವ್ನು ಸುಮ್ಮನೆ ಆಗೋ ಅಂದಿತ್ತು, ನಾವ್ ಅಂದಿದ್ದ ತಕ್ಷಣ ಸುಮ್ಮನೆ ಆದ. ಮತ್ತೆ ನೀವೇ ಎತ್ಕೊಂತ ಇದ್ದೀರಾ, ಅದಕ್ಕೋಸ್ಕರ ನಿಮ್ಮನ್ನ ನೋಡ್ಕೊಂಡು ಹೇಳ್ತಾ ಇರೋದು ಅಷ್ಟೇ. ಬೆಳಗ್ಗೆ 11:50.
ಹಂಗಾರೆ ಕಪಾಳ ಕೊಡಿದ್ರೆ ನಾನು ಕಪಾಳ ಕೊಡಿಬೇಕಿತ್ತ? ನಾನು ಹೇಳಿದ್ದು ಕಪಾಳ ಕೊಡಿದ್ರೆ ನಾನು ಕಪಾಳ ಕೊಡಿಬೇಕಿತ್ತ? ನೀನು ಧ್ರುವ ಅಂತಾನೆ ಮಾತಾಡ್ತಿದ್ರು. ನೀನ್ ಹೇಳಿದ್ದಕ್ಕೆ ನಾನು ಹೇಳಿದ್ದು. ನನ್ನ ನಿನಗೆ ಮತಿ ಕೇಳ್ಕೊತೀನಿ. ನೀನ್ ಹೇಳಿದ್ದಕ್ಕೆ ನಾನು ಹೇಳಿದ್ದು. ಯಾರು ಮಾತಾಡಿದ್ದು? ನಾನು ಬಂದ? ಗೊತ್ತಿಲ್ಲ. ನೀನ್ ಹೇಳಿದ್ದಕ್ಕೆ ನಾನು ಹೇಳಿದ್ದು. ಸುಮ್ಮನಿರು. ನೀನ್ ಹೇಳಿದ್ದಕ್ಕೆ ನಾನು ಹೇಳಿದ್ದು. ನೀನ್ ಹೇಳಿದ್ದಕ್ಕೆ ನಾನು ಹೇಳಿದ್ದು. ನೀನು ಅಂತ ನೀನು ಯೂಸ್ ಮಾಡ್ದಲ್ಲ. ಸಿಂಪಲ್. ಒಗ್ಗಲ್ಲೇ 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 ಒಗ್ಗಲ್ಲೇ. ನಾನು ವಯಸ್ಸಷ್ಟು ನಿನ್ ಪ್ರಾಜೆಕ್ಟ್ ಗಳು ಮಾಡಿಲ್ಲ. ನಾನು ಮಾಡಿದಷ್ಟು ನೀನ್ ನನ್ನ ವಯಸ್ಸಷ್ಟು ನೀನ್ ವಯಸ್ಸಾಗೈತಷ್ಟೇ. ವಯಸ್ಸಾಗದಷ್ಟೇ. ಇದ್ರಲ್ಲಿ ಏನಿಲ್ಲ. ಎಕ್ಸ್ಪೀರಿಯನ್ಸ್ ಇಲ್ಲ ನಿನಗೆ. ಇಲ್ಲೇನಿಲ್ಲ. ಎದ್ರು ಬಾಸು ಎದ್ರು ಬಾಸು ಎದ್ರು ಬಾಸು ಇನ್ನೊಬ್ಬ ಬಾಕಿ ಇದೆ ಈ ಮನೆಯಲ್ಲಿ. ಇನ್ನೊಬ್ಬ ಬಾಕಿ ಇದೆ ಈ ಮನೆಯಲ್ಲಿ. Qualification, Mr. Natraj. ಬಸ್ What is your experience? ಬಸ್ What is your experience? What is your profile? You don't know ನಾನು. ನಾಚಿಕೆ ಆಗ್ಬೇಕು. You know who am I? ಧ್ರುವ ಧ್ಯಾನ ನಾಚಿಕೆ ಧ್ರುವ ಆಗ್ಬೇಕು ನಿನಗೆ. ದೇವತಾ ಮನುಷ್ಯ ಧ್ರುವ. ಬೇಕಂದ್ರೆ 40,000 ದೇವತಾ ಮನುಷ್ಯ ಧ್ರುವ. ಕೆಲಸ ಮಾಡ್ತಿದ್ದ ನಾನು ಯಾವ್ದು ಧ್ರುವ? ಬೇಡ. ಕುಚ್ಚನ ಐತೆ. ತೋರ್ಸು ನೀನು. ಹೋಗ್ ಬೇರೆಯವ್ರಿಗೆ ಹೇಳು ಅದನ್ನ. ಹೋಗ್ ಬೇರೆಯವ್ರಿಗೆ ಹೇಳು. ಇಲ್ಲ ಒಂದು ನೋಡೋಣ ಎಷ್ಟಿದೆ ಒಂದು ನೋಡೋಣ. ಇದು ಅದೇ ಅಲ್ವಾ? ಇಲ್ಲ ಹಾಕೊಂಡು ಕೂರ್ತೀನಿ. ಇಷ್ಟ ದಿನ ಮಾಡಿದ ಅದೇ ಅಲ್ವಾ? ಕೂತ್ಕೊಳ್ಳಿ ಬಿಡು. ಇಷ್ಟ ದಿನ ಮಾಡಿದ ಅದೇ. ಕೂತ್ಕೊಳ್ಳಿ ಬಿಡು. ಇಷ್ಟ ದಿನ ಮಾಡಿದ ಅದೇ ಅಲ್ವಾ? ಬಿಡು. ಕೇಳಿ ಕೇಳಿ ಇಸ್ಕತಾರಲ್ಲ ಅಂತ ಅಷ್ಟೇ. ಬಾ ಯಾವ್ದೋ ಒಂದು ಮಗುನ ಅಡ್ಡ ಹಾಕೊಂಡು ಕೂತಿದ್ದೆ. ಬೇಡ 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 ಬೇಡ. ಎಷ್ಟು ಯಾವ್ದೋ ಮಾತಾಡ್ತೀಯ? ಒಂದು ಮಗು ಶಾಡೋದಲ್ಲಿ ಆಟ ಆಡ್ತಿದ್ದಲ್ಲ. ಬಾ ಇಲ್ಲಿ ಚಿನ್ನ ಬಾರೋ. ಫ್ರಂಟ್ ಬಾ. ನೀನ್ ಬಾ. ಚಿನ್ನ ಅಲ್ಲ ನಿನಗೆ ಹೇಳಕ್ಕಾಗಲ್ಲ ಅಂತ ಗೊತ್ತು. ನಾನೇ ಬರ್ಬೇಕು. ಬಾ 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 ಬಂದ. ಏನ್ ಚಿನ್ನ ಸಮಾಚಾರ? ಆರಾಮೇನೋ? ಬಾ ಕರ್ದ್ಯಲ್ಲ. ಬಾ ಹೇಳು. ಆರಾಮ ಚಿನ್ನ? ಆರಾಮ ಚಿನ್ನ. ಆರಾಮ. ರಾಜು ಏನ್ ಮನೆ? ಏನಿಲ್ಲ ಮನೆ. ಆರಾಮೆಲ್ಲ? ಹೌದಮ್ಮ. ಧ್ಯಾನ ಎಲ್ಲ ಆಯ್ತಾ? ಧ್ಯಾನ ಆಯ್ತು 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 ಆಯ್ತು. ತಮ್ದೆಲ್ಲ ಆಯ್ತಾ? ಹಂಗಾಗಿರಿ ಸರಿ. ಅಷ್ಟಾಗಿದ್ರಿ ಸರಿ. ತಮ್ದೆಲ್ಲ ಇದೆಲ್ಲ ಆಯ್ತಾ? ಆರಾಮಾಗಿ ಕೂತ್ಕೋ. ವೀಕೆಂಡ್ ಅಲ್ಲಿ ಮಾತಾಡಕ್ಕಾದ್ರೂ ಏನಂತ ಮಾತಾಡ್ತಾರ ಅವರು? ಈಗ ಬೇಕು ಬೇಕು ಅಂತ ಬಂದು ಕೊಡು 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 ಅಂತ ಕೂತ್ಕೊಂಡಂಗೆ ಇನ್ನೇನ್ ಅಲ್ಲ ಗಿಲ್ಲಿ, ಅಲ್ಲ ಇವಾಗ ಅವ್ರು ಬೇಕು ಅಂತಾನೆ ಅಂದ್ರು ಅಂತಾನೆ. ಇವಾಗ ರೇಕ್ಸದ್ ನೀನೇ ಶುರು ಮಾಡಿರ್ತೀಯ ತಾನೆ. ರೇಕ್ಸದ್ ನೀನ್ ಶುರು ಮಾಡಿದ್ಕೆ ತಾನೆ ಅವ್ರು ಮಾತಾಡ್ತಾರೆ. ಇದಕ್ಕೆ ಏನಂತ ನ್ಯಾಯ ಕೊಡ್ಬೇಕು? ಈ ತರ ವಿಷಯಗಳು ಏನಂತ ಮಾತಾಡ್ಬೇಕು ಸುದೀಪ್ ಸರ್? ಇದನ್ನ ಮಾತಾಡಕ್ ಬರ್ಬೇಕಾ ಹೇಳು? ಮಧ್ಯಾಹ್ನ 1:05. ಬಸ್ ತಿಂಡಿ ಓಕೆ. ಒಂಚೂರು ಎತ್ಕೊಂಡ ಅಣ್ಣ 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 ಒಂಚೂರು ಎತ್ಕಣ. ಯಾಕೆ ಹಿಂಗ್ ಆಡ್ತಿದ್ದೆ ಹೇಳು? ಮಾತಾಡ್ಸೋದು ಪ್ರೀತಿಯಿಂದ. ಬೇಡ, ಅವ್ರಿಗೆ ಪ್ರೀತಿ ಅಂದ್ಮೇಲೆ ಯಾಕೆ ಹಿಂಗ್ ಬೇಡವಾ ಅಣ್ಣ? ಪ್ರೀತಿಯಿಂದ ಮಾತಾಡ್ಸೋದು ಬೇಡವಾ ನಿನ್ನ? ನಾನು ಕೇಳ್ದ. ಸುಮ್ನೆ ಯಾಕೆ ಹಂಗ್ ಮಾಡ್ತಿದ್ಯಾ ಹೇಳು? ಮಾತನ್ನು ಆಡಬಾರ್ದ? ಬೇಡ, ಮಾತಾಡ್ಬೇಡ. ಇಷ್ಟ ದಿನ ಮಾತಾಡಿಲ್ವಾ ನೀನು? ಹಿಂಗೆ ಮಾತಾಡ್ತಿದ್ದೆ ಹೇಳು? ನಿನ್ ಜೊತೆ ಮಾತಾಡ್ತೀನಿ. ನೀನೇ ಯೋಚನೆ ಮಾಡೋಗಿಲ್ಲ. ಇಷ್ಟ ದಿನ ಅಷ್ಟು ತಮಾಷೆ ಮಾಡಿದ್ಯಾ, ಅಷ್ಟು ಫನ್ ಮಾಡಿದ್ಯಾ, ಯಾಕೆ ಇವಾಗ ಇನ್ 2 ವಾರದಲ್ಲಿ ಈ ತರ ಟಾಕ್ಸಿಕ್ ಆಗಿ ಆಡ್ತಿದ್ಯಾ ಹೇಳು? ನಮ್ಮ ಬಾಸ್ ಜೊತೆ ಮಾತಾಡಿ. ಬಂದ್ರು ನೋಡು ನೋಡ್ದ ಬಾಸ್ ನನ್ನೇ ಹುಡುಕ ಬಂದ್ರು. ಬಾ ಕೂಸು ಇಲ್ಲಿ ಕೂತ್ಕೊ ಮಲ್ಕೊಳ್ಳಿ. ಮಲ್ಕೊಳ್ಳಿ. ಮಾತಾಡಿ ಪ್ರೀತಿ ಕೊಟ್ಬಿಟ್ರೆ ನನಗೆ ಹೆಂಗ್ ತಡ್ಕೊಳ್ಳಿ? ಏನಿಲ್ಲ ಬಸ್. ಮತ್ತೆ ತಿಂಡಿ? ಇಲ್ಲ ಪ್ರೀತಿ ತಿಂಡಿ ಬಸ್. ಆಚೆ ಹೋಗೋಣ ಅಂದ್ರೂ ಆಗತ್ತೆ. ಅಲ್ಲಿ ಹೋಗಿದೆ ರೂಮಲ್ಲಿ ಮಾತ್ರ ಜಗಳ ಆಡ್ಬೇಡ್ರಿ. ನನಗೆ ಹೆಂಗೆ ಗಲಾಟೆ ಮಾಡಕ್ಕೆ ಮನ್ಸು ಬರುತ್ತೆ ರಘು ಸರ್? ಬಸ್ ತಿಂಡಿ. ಅದೇ ಇಷ್ಟು ಪ್ರೀತಿಯಿಂದ ಮಾತಾಡ್ಸ್ದಾಗ ಹೆಂಗಾಗುತ್ತೆ ಬಸ್ ಇದು ತಿಂಡಿ. ಇಲ್ಲ ಕ್ಯಾಪ್ಟನ್ ರೂಮ್ ಕರ್ಕೊಂಡು ಹೋಗ್ಬಿಡು. ಅಲ್ಲಿ ಹೋಗು. ಯಾರಿಗೂ ಕೇಳಿಸಲ್ಲ. ಬನ್ನಿ. ನಿನ್ನೆಲ್ಲ ಸೇರ್ಸಲ್ಲ. ನನಗೆಲ್ಲ ಬೇಜಾರು ಬರುತ್ತೆ. ನೀವು ಮಾತಾಡೋ ಇದ್ರಲ್ಲಿ ನೀವು ಇದು ಆಗ್ತಾ ಇದ್ದೀರಾ ಇಬ್ರು. ಏನಿಲ್ಲ ಕಣ. ಫ್ರೆಂಡ್ಶಿಪ್ ಬಸ್ಸು. ಫ್ರೆಂಡ್ಶಿಪ್ ಅಲ್ಲ ಏನೋ ನಾಟ್ ಗುಡ್. ಬಟ್ ಸ್ಟಾಪ್ ಮಾಡ್ಬೇಕಲ್ಲ ಒಂದನ್ನ ಶುರು ಮಾಡಿರೋದನ್ನ. ಒಬ್ರು ಮಾಡ್ತಾರೆ ಅಂತ ನಾವು ಒಂದಕ್ಕೆ ಹಂಗೆ ಬಿಟ್ಕೊಂಡು ಹೋದ್ರೆ ಸರ್ ಎಲ್ಲಿ ಇಡೀ ವರ್ಲ್ಡ್ ಅಲ್ಲಿ ಪ್ರಾಬ್ಲಮ್ ಆಗ್ತಿರೋದೇ ಹಾಗೆ. ಒಬ್ರು ಇಂಥದ್ದು ಮಾಡ್ತಾ ಇದಾರೆ, ಅವ್ರು ಮಾಡಿದಾರೆ ಅಂತ ನಾವು ಮಾಡೋದು ಏನಕ್ಕೆ ಅಂತ. ನೀವು ನಮ್ಮ ಮೋರಿಗೆ ಬೀಳ್ತಾವನ, ನೀವು ಮೋರಿಗೆ ಬೀಳ್ತಾ ಇದೆಯಾ ಅಂತೇಳಿ ನೀವು ಮೋರಿಗೆ ಬಿದ್ಬಿಟ್ಟು ನೀವು ಮೋರಿಗೆ ಬಿದ್ದೆ ಅಂತ ಹೇಳ್ತಾ ಇದ್ದೀರಿ. ಬ್ರೋ ಏನ್ ಗೊತ್ತಾ, ಮುಳ್ಳು ಚುಚ್ಚಿದ ಮೇಲೆ ಮುಳ್ಳಿಂದ ತೆಗಿಬೇಕಿಲ್ಲ ಪಿನ್ನಿಂದ ತೆಗಿಲೇಬೇಕಲ್ವಾ? ಇಲ್ಲ, ಚಿವುಟದಿಂದ ತೆಗಿಬೋದು. ಅದೇನೋ ಅದು ಚುಚ್ಕೊಂಡಿದೆ ಅಂತ ನಾನು ತೆಗೆದೇ ಇದ್ರೆ ನನಗೆ ಅಲ್ವಾ ಸೆಪ್ಟಿಕ್. ಚಿವುಟದಿಂದ ತೆಗಿಬೋದು ಬಸ್. ಹೊರಗಡೆ ಸ್ವಲ್ಪ ಇದ್ರೆ ತೆಗಿಬೋದು. ಚಿವುಟ ಕೇಳಲಿಲ್ಲ ಅಂದ್ರೆ ಚಿವುಟ ಗೊತ್ತಾ? ಚಿವುಟದಿಂದ ತೆಗಿಬೋದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿ. ಮುಳ್ಳಿಂದ ತೆಗಿಯಕ್ಕಾಗಲ್ಲ, ಯಾಕೆಂದ್ರೆ ನೆಕ್ಸ್ಟ್ ಮುಳ್ಳು ತಿರ್ಗಾ ಚುಚ್ಕೊಂಡು ಅಲ್ಲೇ ಮುರ್ಕತ್ತದೆ. ನೆಕ್ಸ್ಟ್ ಬಂದಾಗ ಅದು ಯಾವ್ದ್ರಲ್ಲಿ? ಚಿವುಟ. ಅದರಲ್ಲೇ ತೆಗಿತೀವಿ. ಸರಿ, ಮತ್ತೆ ಬಸ್ಸು ತಿಂಡಿ ಏನು ನಿಮ್ಮ ಆಶೀರ್ವಾದದಿಂದ ಆಯ್ತು ಕ್ಯಾಪ್ಟನ್ ಅವರೇ. ಬಾಸ್ ಚೆನ್ನಾಗಿದೆ. ಸರಿ, ನಟರಾಜರವರೇ. ಇದೊಂಥರ ಟಾಕ್ಸಿಕ್ ಬಿಹೇವಿಯರ್ ಅನ್ನಿಸ್ತಿದೆ ನನಗೆ. ಇವರಂತೂ ನನಗೆ ಧ್ರುವಂತ್ ಯಾಕೆ ಹಿಂಗೆ ಆಡ್ತಿದ್ದಾನೆ ಮನುಷ್ಯ ಅನ್ನೋದೇ ಗೊತ್ತಾಗ್ತಿಲ್ಲ. ಗೊತ್ತಾ ಮ್ಯಾಮ್ ನಿಮ್ಮ ಇದೆ ಸರ್? ಹಾಯ್. ಓ ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ ಯು. ಆ್ಯಕ್ಚುಲಿ ನೀನು ಹೇಳ್ಬೇಕಾ ಥ್ಯಾಂಕ್ಸ್? ಎಸ್. ಓಕೆ. ಅದು ಹೇಳಕ್ಕೂ ಕಷ್ಟನಾ? ಅದು ಅವ್ರ ಕಡೆಯವರಿಗೆ. ಓಕೆ, ಎನಿವೇಸ್ ನೋ ಪ್ರಾಬ್ಲಮ್. ಅವ್ರ ಸೇವಕರಲ್ವಾ?
ಮಧ್ಯಾಹ್ನ 1:15. ನಮ್ಗೆ ಬೇಗ ಎಂಟರ್ಟೈನ್ಮೆಂಟ್ ಬೇಕು. ಬಿಕಾಸ್ ಎವ್ರಿ ಟೈಮ್ ಟಿ ವಿ ಇಲ್ಲ, ಮೊಬೈಲ್ ಇಲ್ಲ, ಏನೂ ಇಲ್ಲ ಅಂದಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಆರ್ ಕಾಮನ್ ಹಿಯರ್. ಎಮೋಷನ್ಸ್ ಡ್ರಾಪ್ ಆಗ್ತಿರುತ್ತೆ, ಇದಾಗ್ತಿರುತ್ತೆ. ವಿ ನೀಡ್ ಸಂಬಡಿ ಅಟ್ಲೀಸ್ಟ್ ವೆನ್ ಯು ಹಿಯರ್ ಗುಡ್ ಥಿಂಗ್ಸ್ ಕೇಳ್ತಿದ್ರೆ ಒಂಥರ ಖುಷಿ ಆಗಬೇಕು, ಸಂತೋಷ. ನೀನು ಕಾಮಿಡಿ ಮಾಡು, ನಾವೇ ನಿನ್ನ ಸುತ್ತ ಬಂದು ಕೂತ್ಕೋತೀವಿ. ಬಟ್ ನೀನು ಕಾಮಿಡಿ ಹೇಗೆ ಅಂದರೆ ಅಲ್ಲಿ ನಿನ್ನ ಜೊತೆ ಇರೋರ ಬಗ್ಗೆ ಕಾಮಿಡಿ ಕಾಲು ಎಳಿತೀಯ, ಇಲ್ಲ ನಿನ್ನ ಜೊತೆಗೆ ಅಲ್ಲಿ ಕಣ್ಮುಂದೆ ಯಾರು ಕಾಣಿಸ್ಕೋತಿಲ್ಲ, ಅವ್ರ ಪಾಡಿಗೆ ಅವ್ರು ಎಲ್ಲಿರ್ತಾರೆ ಅವರೇ ನಿನ್ನ ಅವತ್ತಿನ ಬಲಿಪಶು. ಇಲ್ಲಿ ಕೂತ್ಕೊಂಡಿರೋರು ಕಿಕ್ಕಿ ಅಂತ ಅದಕ್ಕೆ ಚಪ್ಪಾಳೆ ಹೊಡ್ಕೊಂಡು ನಗ್ತಾ ಇರ್ತಾರೆ. ಇಲ್ಲಿ ಬಂದಾಗಿಂದ ಟಾರ್ಗೆಟ್ ಮಾಡಿ ಮಾಡೋದಿದೆಲ್ಲ ನನಗೆ ಅದರಷ್ಟು ಇದು ಇವರ ತೇಜೋವಧಿ ಮಾಡ್ತೀವಿ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಫಸ್ಟ್ ಆಫ್ ಆಲ್ ನಾವು ನಿಮ್ಮ ತಂಟೆಗೆ ಬಂದಿಲ್ಲ, ನೀವೇ ನಮ್ಮ ತಂಟೆಗೆ ಬಂದಿದ್ದೀರಾ. ಓಕೆ, 1 ಸಲ ತಡ್ಕೋತೀನಿ, 2 ಸಲ ತಡ್ಕೋತೀನಿ, 3 ಸಲ. ನೀನು ಕಲ್ಲು ಹೊಡಿತಾನೇ ಇದ್ರೆ ಎಷ್ಟು ಸಲ ತಡ್ಕೊಳಕ್ಕಾಗತ್ತೆ ಇದ್ರು? ಶೋಗೋಸ್ಕರ ನೀವು ನಿಮ್ಮ ಇದನ್ನು ನೀವು ಹಿಂಗೇ ಬದಿಗೆ ಇಟ್ಕೋತೀರಾ ಅಂದರೆ ದ್ಯಾಟ್ ಮೀನ್ಸ್ ಯು ಆರ್ ನಾಟ್ ರಿಯಲ್. ನೀವು ಅಲ್ಲ, ಇಲ್ಲಿ ತಪ್ಪು ಎಲ್ಲರೂ ಮಾಡ್ತಾರೆ. ಹಂಗೆ ನೋಡೋದಾದ್ರೆ ನೀವು ನನಗಿಂತ ಜಾಸ್ತಿ ಇವ್ರಿಗೇನೆ ಅಫೆಕ್ಷನ್ ಕೊಟ್ಟಿರೋದು. ನಿಜವಾಗ್ಲೂ ಎಷ್ಟು 100% ಅದಂತೂ ನಾನು ಒಪ್ಕೋತೀನಿ. ಇವನ್ ನನ್ನ ಗಿಲ್ಲಿ ಬಗ್ಗೆ ಅವ್ನು ಓಡ್ ಬಂದಲ್ಲಿ ಊಟ ಕೇಳುವಾಗ ನಂಗೆ ಹೆಂಗೆ ಅನಿಸ್ತಿತ್ತು, ಗಿಲ್ಲಿ ಫಸ್ಟ್ ತಿನ್ನೋ ಗಿಲ್ಲಿ ತಗೋ ಸಾಕ ಊಟ ಅಂದರೆ ದೊಡ್ಡದು ಮಾಡಿದ್ದೀವಿ ಅಂತ ಅಲ್ಲ. ಬಟ್ ಐ ಫೀಲ್ ಕಿಚನ್ ಅನ್ನೋ ಒಂದು ಜಾಗ ನಮ್ಮ ತಾಯಂದಿರು ನಿಂತಿರೋ ಜಾಗ, ಅದು ಅಮ್ಮಂದಿರು ಅಲ್ಲಿಂದನೇ ಪ್ರೀತಿ ಕೊಡೋದು. ಎಷ್ಟೇ ಸಿಟ್ಟಿರಲಿ, ಎಷ್ಟೇ ಕೋಪ ಇರಲಿ, ಯಾವತ್ತಾದರೂ ಬೇಕಾದ್ರೆ ಅವ್ರು ಅಡುಗೆ ಮಾಡಿಟ್ಟು ಊಟ ಮಾಡಲ್ಲ, ಬಟ್ ನಮ್ಮನ್ನು ಯಾವತ್ತು ಹಸ್ತು ಹಾಗೆ ಬಿಡಲ್ಲ ತಾಯಂದಿರು. ಕರೆಕ್ಟಾ? ನಾನು ಏನಾದರೂ ಇಲ್ಲ ಅಂದಿದ್ರೆ ನಿಮ್ಮನ್ನೊಂದು ಎಷ್ಟು ತುಂಬ ಹರ್ಟ್ ಆಗಿರ್ತಿತ್ತು. ತುಂಬ ಮಾಡ್ತಿದ್ರು. ನಾನು ಇಲ್ಲದೆ ಇದ್ದಿದ್ರೆ ನಿಮ್ಮನ್ನ ಈಗ ಒಬ್ಬರನ್ನೇ ಒಂದು ಇಲ್ಲ, ನಾನು ಇಮೋಷ್ನಲಿ ಸ್ವಲ್ಪ ವೀಕ್ ಇದ್ದೀನಿ. ಬಿಕಾಸ್ ನನಗೆ ಕೆಲವೊಂದೊಂದೆಲ್ಲ ತಗೊಳಕ್ಕಾಗಲ್ಲ. ಆದರೂ ಕೆಲವು ತುಂಬ ನನಗೆ ಹರ್ಟ್ ಮಾಡುತ್ತೆ. ಬಿಕಾಸ್ ಅಲ್ಲ, ಇಲ್ಲಿ ಸುಮಾರು ಇನ್ಸಿಡೆಂಟ್ ಆಯಿತು, ತುಂಬ ಹರ್ಟ್ ಆಗಿದೆ. ಬಟ್ ಅವೆಲ್ಲ ಆದಾಗ ನನಗೆ ಹೇಗೆ ಅನಿಸ್ತು ಅಂದರೆ, ಯಾಕಿದೆಲ್ಲ ನನ್ನ ಜೊತೆಲೇ ಆಯಿತು, ಯಾಕೆ ವೈ ಐ ವಾಸ್ ಇನ್ ದ ಫಸ್ಟ್ ಹಿಟ್ ಲಿಸ್ಟ್, ನಾನು ಯಾಕೆ ಐ ಆಮ್ ನಾಟ್ ಲೈಕ್ ದ್ಯಾಟ್. ಮಧ್ಯಾಹ್ನ 1:40. ಇವರು ಬೆಲೆ ಕಟ್ಟಕ್ಕಾಗ್ದಿರೋ ಗಿಫ್ಟ್ಸ್ ಕೊಡ್ತಾ ಇದ್ದಾರೆ. ಆಗಲ್ಲ, ಬೆಲೆನೇ ಕಟ್ಟಕ್ಕಾಗ್ದಿರೋ ಗಿಫ್ಟ್ಸ್. ನನಗೆ ನಮ್ಮಮ್ಮ ಬಂದರು ಗೊತ್ತಾ. ಕೆಲವ್ರು ಕೇಳ್ಬೋದು, ಏನು ಇವರೇ ಒಂದು ಮಗುಗೆ ತಾಯಿ, ಬಟ್ ಅವ್ರ ತಾಯಿ ಇಷ್ಟೊಂದು ಇಮೋಷನ್ ಆದ್ರಲ್ಲ ಅಂತ. ಬಟ್ ನಾನು ನಮ್ಮ ತಾಯಿ ಜೊತೆ ತುಂಬ ಕನೆಕ್ಟೆಡು. ನಮ್ಮ ತಂದೆಗೆ ಇನ್ನೂ ಡಬಲ್ ಬಿಡಿ. ನಮ್ಮಮ್ಮ ಅಳ್ಬೇಕಾದ್ರೆ ಅಶು ಅಂತ ಕರೀತಿದ್ರು ಗೊತ್ತಾ ಧ್ವನಿ. ನಮ್ಮಮ್ಮ ತುಂಬ ಸ್ಟ್ರಾಂಗು. ನಮ್ಮಮ್ಮ ಹಂಗೆಲ್ಲ ಎಮೋಷ್ನಲಿ ವೀಕ್ ಎಲ್ಲ ಇಲ್ಲ. ಮಲ್ಟಿ ಟಾಸ್ಕಿಂಗ್ ನಮ್ಮಮ್ಮ, ಇಲ್ಲಿ ಅಡುಗೆ ಮಾಡ್ತಿರ್ತಾರೆ. ಈಗ ನಿಮ್ಮ ಅಮ್ಮನ ಖುಷಿಯಾಗಿರುತ್ತಲ್ಲ, ತುಂಬ ಖುಷಿ. ಧ್ರುವ ಕೊಡು ಧ್ರುವ ಅಂತ ತುಂಬ ಖುಷಿಯಾಗಿರುತ್ತೆ. ತಾಯಿ ಆ ಧ್ವನಿ ಆಶು ಅಂತ ಅಳ್ತಿದ್ರಲ್ಲ, ನಾನು ಆ ರೀತಿ ಫಸ್ಟ್ ಕೇಳಿದ್ದು ಯಾವತ್ತೂ ನಮ್ಮ ತಂದೆ ತೀರ್ಕೊಂಡಾಗ. ಅವ್ರು ಆ ಧ್ವನಿಲಿ ಹತ್ತಿದ್ದು, ನಮ್ಮ ತಂದೆ ತೀರ್ಕೊಂಡಿದ್ದ ದಿನ ಆ ಧ್ವನಿಲಿ ನಮ್ಮಮ್ಮ ಶಿ ವಾಸ್ ಶ್ಯಾಟರ್ಡ್. ಆ ಧ್ವನಿ ಕೇಳಿದ್ದು ಮತ್ತೆ ನಾನು ಆ ಧ್ವನಿ ಕೇಳಿದ್ದು ಇಲ್ಲಿ ಬಂದು ಅವ್ರು ನನ್ನನ್ನು ಹುಡ್ಕೋವಾಗ. ಈಸಿ ಜಾಸ್ತಿ ಇಮೋಷ್ನಲ್ ಆಗ್ತಿದ್ದೀರಾ ಇತ್ತೀಚೆಗೆ. ಡೋಂಟ್ ನೀವು ನನಗೆ ಧೈರ್ಯ ಹೇಳೋರು, ನೀವು ಹತ್ತರ ಹೇಗೆ? ಸೊ ಯು ಕಾಂಟ್ ಫೊಗೆಟ್, ನಾವು ಇನ್ನೂ ಬಿಗ್ ಬಾಸ್ ಮನೆಯಲ್ಲೇ ಇದ್ದೀವಿ, ಬಿಗ್ ಬಾಸ್ ಸೀಸನಲ್ಲೇ ಇದ್ದೀವಿ, ಎಂಜಾಯ್ ಮಾಡ್ತಿದ್ದೀವಿ, ಆಟ ಆಡ್ತಿದ್ದೀವಿ. ಬಟ್ ಹೆಂಗೆ ಒಬ್ಬರನ್ನ ಹೇಗೆ ಎಷ್ಟು ಕೆಳಗಿಟ್ಟು ಮಾತಾಡೋಕ್ಕಾಗತ್ತೆ ನಾವು ಒಬ್ರಿಗೊಬ್ರು ಅಂತ ಯೋಚನೆ ಮಾಡ್ತೀವಿ. ಮಧ್ಯಾಹ್ನ 3:25. ವಾರದ 3ನೇ ಟಾಸ್ಕ್ ಅನ್ನು ಮನೆಯ ಪುರುಷ ಸದಸ್ಯರಾದ ರಘು, ಧನುಷ್ ಹಾಗೂ ಧ್ರುವಂತ್ ಅವರಿಗೆ ಈಗ ಬಿಗ್ ಬಾಸ್ ನೀಡುತ್ತಿದ್ದಾರೆ. ಅದುವೇ ಜಾರಬೇಡ ಜಾಣ. ಈ ಟಾಸ್ಕ್ ಅನ್ನು ಹಲವು ಸುತ್ತುಗಳಲ್ಲಿ ನಡೆಯಲಿದ್ದು, ಪ್ರತಿ ಸುತ್ತು ಆರಂಭವಾದಾಗ ಉಸ್ತುವಾರಿ ಸದಸ್ಯರು ಒಂದು ಸಂಖ್ಯೆಯನ್ನು ಘೋಷಿಸಬೇಕು. ಆಗ ಆರಂಭಿಕ ಸ್ಥಾನದಲ್ಲಿ ನಿಂತಿರುವ 3 ಸದಸ್ಯರು ಟ್ರ್ಯಾಕ್ನಲ್ಲಿ ಸಾಗಿ ಆ ಸಂಖ್ಯೆಗೆ ನಿರ್ಮಿಸಲಿರುವ ಚೆಂಡುಗಳ ಪೈಕಿ ತಮ್ಮಿಚ್ಛೆಯಷ್ಟು ಚೆಂಡುಗಳನ್ನು ಪಡೆದುಕೊಂಡು ಅಂತಿಮ ಸ್ಥಾನದಿಂದ ಹೊರಬಂದು ತಾವು ತಂದಿರುವ ಚೆಂಡುಗಳನ್ನು ಮಹಿಳಾ ಸದಸ್ಯರ ಪೈಕಿ ತಮ್ಮಿಚ್ಛೆಯ ಒಬ್ಬ ಸದಸ್ಯೆಗೆ ನೀಡಬೇಕು. ನಂತರ ಚೆಂಡುಗಳನ್ನು ಪಡೆದ ಮೊದಲ ಸದಸ್ಯೆ 2 ನಿಮಿಷಗಳ ಕಾಲಾವಕಾಶದಲ್ಲಿ, ಎರಡನೇ ಸದಸ್ಯೆ 1.5 ನಿಮಿಷಗಳ ಕಾಲಾವಕಾಶದಲ್ಲಿ
ಮೂರನೇ ಸದಸ್ಯೆ 1 ನಿಮಿಷದ ಕಾಲಾವಕಾಶದಲ್ಲಿ ಚೆಂಡುಗಳನ್ನು ತಮಗೆ ನೀಡಿದ ಸದಸ್ಯರ ಬ್ಯಾಸ್ಕೆಟ್ನ ಒಳಗೆ ಎಸೆಯಬೇಕು. ಇಲ್ಲಿಗೆ ಮೊದಲ ಸುತ್ತು ಮುಗಿಯುತ್ತದೆ. ಹೀಗೆ ಪ್ರತಿ ಸುತ್ತಿನಲ್ಲಿ ಪುರುಷ ಸದಸ್ಯರು ಚೆಂಡುಗಳನ್ನು ಪಡೆಯುತ್ತಾ ತಮ್ಮಿಚ್ಛೆಯ ಮಹಿಳಾ ಸದಸ್ಯರು ಆ ಚೆಂಡುಗಳನ್ನು ತಮ್ಮ ಬ್ಯಾಸ್ಕೆಟ್ ಒಳಗೆ ಎಸೆಯುತ್ತಾ ಎಲ್ಲ ಸುತ್ತುಗಳ ಚೆಂಡುಗಳನ್ನು ಕೂಡಿಸಿದಾಗ ಯಾವ ಸದಸ್ಯರ ಬ್ಯಾಸ್ಕೆಟ್ನಲ್ಲಿ ಅತಿ ಹೆಚ್ಚು ಚೆಂಡುಗಳು ಸಂಗ್ರಹಿಸಲ್ಪಟ್ಟಿರುತ್ತದೆಯೋ ಆ ಸದಸ್ಯ ಈ ಟಾಸ್ಕ್ ಗೆದ್ದು ಮುಂದಿನ ಟಾಸ್ಕ್ಗೆ ಆಯ್ಕೆಯಾಗುತ್ತಾರೆ. ಸಂಜೆ 4:05. ಸಂಖ್ಯೆ 3. ಮೆಲ್ಲ ಮೆಲ್ಲ. ಹುಷಾರು. 3. ಫಸ್ಟೇ ಹೊಟ್ಟೋಗ್ಬಿಟ್ರಿ ನೀವು ಚೌಕಟ್ಟು ಒಳಗಡೆ. ಎಷ್ಟು ಸ್ಪೀಡ್ ಇದ್ದಾರೆ. ಈಗ ಆ್ಯಕ್ಚುಲಿ ಸೆಲೆಕ್ಟ್ ಮಾಡ್ಬೋದು ಅವನು. ನಾನು ಆಕ್ಚುಲಿ ನೋಡ್ಲೇ ಇಲ್ಲ ಎಂತ ಮಾಡಿದ್ರು ಅಂತ. ಒಂಚೂರು ರಿವೈಂಡ್ ಮಾಡ್ತೀರಾ? ತುಂಬಾ ಚಂದ ಇತ್ತು. ಸೂಪರ್ ಕ್ವಿಕ್. ಮಹಿಳಾ ಸದಸ್ಯ ಯಾರು ಅಂತ ಹೇಳಿ. ಧನು ಒಂದೇ ಸತಿ ಟ್ರೈ ಮಾಡು. ಹಾ, ಬಿಗ್ ಬಾಸ್ ಧನು ಅವರು ಮೊದಲು ಅವ್ರ ಜಾಗಕ್ಕೆ ಬಂದವ್ರೆ. 2 ನಿಮಿಷ ಟೈಮರ್ ಆನ್ ಮಾಡ್ತಾ ಇದ್ದೀನಿ ಬಿಗ್ ಬಾಸ್. ನೋಡ್ಕೋ ಟೈಮ್ ನೋಡ್ಕೋ ಗಿಲ್ಲಿ. ನೋಡ್ತಾ ಇದ್ದೀನಿ. ಎಲ್ಲ ಬೌನ್ಸ್ ಆಗ್ತಿದೆ. ಹಾಕು ನೀನ್ ತಲೆ ಕೆಡ್ಸ್ಕೊಬೇಡ. ಹಾಕು ನೀನ್ ಯಾಕೆ ತಲೆ ಕೆಡ್ಸ್ಕೊಳ್ತಿ? ಶಬಾಷ್. ಮುಗೀತ್. ಸ್ಟಾಪ್. ಟೈಮ್. ಮಾಡ್ತೀನಿ. ಸೋ ಸ್ಕೇರ್ಡ್. ನನ್ನ ಗೇಮಲ್ಲೂ ನಾನು ಇಷ್ಟು ಭಯ ಪಟ್ಟಿಲ್ಲ ಯಾವತ್ತೂ. 2 ಬಿಟ್ ಎಲ್ಲ ಹಾಕಿದ್ಯಾ. ಸೂಪರ್. 9, 10. ಸಿ ಆದಷ್ಟು ಬಾಡಿ ಅದೇ ಫಾಸ್ಟ್ ಇಲ್ಲ. ಫಾಸ್ಟ್ ಆದರೂ ಹೋಯ್ತು. ಬ್ಯಾಲೆನ್ಸ್ ನೋಡ್ಕೊ. ಸ್ಲೋ ಅಷ್ಟೇ. ಮೇಲೆ ಬಿಗ್ ಬಾಸ್ ಮೊದಲನೇ ರೌಂಡಲ್ಲಿ ಧನುಷ್ ಅವರು 10 ಬಾಲ್ನ ಹಾಕಿದ್ದಾರೆ. ರಘು ಅವರು 0, ಧ್ರುವನ್ 0. ಬಿಗ್ ಬಾಸ್. ಸಂಜೆ 4:10. ಬಟ್ ಆ ಸ್ಪೀಡ್ಗೆ ಹೋದಾಗ ಬಿದ್ದರೆ ಮಾತ್ರ ಹಿಂಗೆ ಹೊಟ್ಟೋಗೋದು ಕಾಲು. ಗೊತ್ತುಂಟು. ನನಗೆ ಬೇಡಪ್ಪ, ಭಯ. ಯಾಕೆ ಬೇಕು, ಮೂಳೆಗಿಲೆ ಮುರಿದೋಗ್ಬಿಟ್ಟು ಹಿಂಗೆ ಹೋಗ್ಬಿಡುತ್ತೆ ಬಾಡಿ. ಹೌದು. ಯಾವ ಲೆವೆಲ್ಗೆ ಎಣ್ಣೆ ಅದು ಅಂದ್ರೆ ಕಾಲಿಟ್ರು ಸುರು ಅಂತ ಇದೆ. ಬಟ್ ಹೆಂಗ್ ಬ್ಯಾಲೆನ್ಸ್ ಮಾಡಿದೆ ನೀನು? ಜೈ ಬಜರಂಗ್ ಬಲಿ ಅಂತ ಸಿಕ್ಕಿದ್ರೆ ಅದು ನಿಂತ್ಕೊಂಡ್ರೆ ಬಿದ್ದೋತೀನಿ ಅಂತ ಗೊತ್ತಾಯ್ತು. ನಿಂತ್ಕೊಂಡೇ ಓಡ್ಬಿಟ್ಟೆ. ಆಗಲ್ಲ ಅಂತ ಹೇಳ್ಬೇಡಿ, ಟ್ರೈ ಮಾಡಿ. ಮಾಡ್ತೀನಿ. ಸಂಜೆ 4:35. ಕ್ರಮ ಸಂಖ್ಯೆ 1. ಮೆಲ್ಲ. ಅಯ್ಯೋ, ಹೊರಗಡೆ ಮೊದಲು ಧನು, ಎರಡನೇದು ಧ್ರುವಂತ್, ಮೂರನೇದು ರಘುವಣ್ಣ. ಕೇರ್ಫುಲ್. ಎಲ್ಲ ಆರಾಮಾಗಿದ್ದೀರಲ್ಲ? ಬಾ. ಇವಾಗ್ಲೇನಾ ಹಸ್ತಾಂತರ ಮಾಡಿ. ನಾನು ಆಡ್ಲಾ ರಕ್ಷಿತಾ ಆಡ್ಲಾ? ಯು ಚೂಸ್. ರಾಶಿ ರಘು ಸರ್ ಮಾಡ್ತೆ ನೋಡಿ. ಪ್ಲೀಸ್, ನಾನು ಎಷ್ಟಿದೆ? ಹೀಲ್ಸ್ ಹಾಕೊಂಡೆ ಆಡ್ತೀಯ ನೋಡು. ರಕ್ಷಿತಾ ಫಸ್ಟು ರಾಶಿಕಾ, ಸೆಕೆಂಡು ರಕ್ಷಿತಾ, ಆಮೇಲೆ ಲಾಸ್ಟು ಕಾವ್ಯ. 3, 2, 1. ಕಾಲು ಒಳಗಿಟ್ಕೊಳ್ಳಿ ರಾಶಿ. ಕಾಲು ಒಳಗೆ ನೀನು ಒಳಗೆ ಇರು. ಧನು ಇನ್ನೊಂದು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಇದೆ. ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಒಂದಿದೆ. ನೀನೇ ಬಂದು ಎತ್ಕೊಡ್ಬೇಕು. ಆಚೆಯಿಂದ ಅಲ್ಲಿಂದ ಆಚೆ ಬರಂಗಿಲ್ಲ. ರಾಶಿಕಾ ತಗೋಬೋದು. ವೆರಿ ಗುಡ್. 1 ನಿಮಿಷ ಮುಗಿತಾ ನಿಂದು? ಆಯ್ತಾ? 3,
2 1 ಅರೆ ಸಾರಿ. ಮಾಡಿ ನಿಧಾನಕ್ಕೆ ಆರಾಮಾಗಾಡು. ಒಳಗಡೆ ನಿಂತ್ಕೋ ಒಳಗಡೆ ನಿಂತ್ಕೋ. ಸೂಪರ್ ಸೂಪರ್, ಆಡು. ಬನ್ನಿ ಧ್ರುವಂತ್ ಹೊರಗಡೆ ಬಾಲ್ ತೆಕ್ಕೊಡಿ. ಓಕೆ, ಗುಡ್. ಬನ್ನಿ ನೀವು ಹೆಲ್ಪ್ ಮಾಡ್ಬೋದು. ಆಡು. ಆಯ್ತು ಈಗ ಆಯ್ತು. ವೆರಿ ಗುಡ್. ಸೂಪರ್ ಸ್ಟಾಪ್. ಸೂಪರ್ 3 2 1 ಆಡು ಕಾಲ್. ಸೂಪರ್. ಚಪ್ಪಲಿ ಸೈಡ್ ಗಿಡು ಕಾವೇಲಿ ಚಪ್ಪಲಿ ಮೆಟ್ಕೋ. ಆಚೆ ನಿಂತ್ಕೋ, ಒಳಗೆ ನಿಂತ್ಕೋ. ಚೌಕಟ್ಟು ಒಳಗೆ ನಿಂತ್ಕೋ. ಚೌಕಟ್ಟು ಒಳಗಡೆ ನಿಂತ್ಕೊಳ್ಳಿ. ಸ್ಟಾಪ್. ಸೂಪರ್. ಧ್ರುವಂತ್. 3 ಬಿಗ್ ಬಾಸ್ ಎರಡನೇ ಸುತ್ತಲ್ಲಿ ಧನುಷ್ ಅವರ ಬಾಸ್ಕೆಟ್ಗೆ ಬಿದ್ದಂಥ ಬಾಲ್ ಸಂಖ್ಯೆ 5, ಮತ್ತೆ ರಘು ಅವರ ಬಾಸ್ಕೆಟಲ್ಲಿ ಬಿದ್ದಂಥ ಬಾಲ್ ಸಂಖ್ಯೆ 1, ಹಾಗೆ ಧ್ರುವಂತ್ ಅವರ ಬಾಸ್ಕೆಟಲ್ಲಿ ಬಿದ್ದಂತಹ ಬಾಲ್ ಸಂಖ್ಯೆ 3. ಬಿಗ್ ಬಾಸ್ ಸಂಜೆ 5:10. ಓ ಕ್ರಮ ಸಂಖ್ಯೆ 4. ತಗೊಳ್ಳಿ ಬೇಗ. ಆಚೆ ಬಿದ್ದಿರೋದು ಎತ್ಕೊಳ್ಳೋಂಗಿಲ್ಲ. ಆಚೆ ಬಿದ್ದಿರೋದು ಆಗ್ಲೇ ಮತ್ತೆ ತಗೊಂಡ್ರಲ್ಲ. ಆಚೆ ಬಿದ್ದಿರೋದು ಎತ್ಕೊಳ್ಳಂಗಿಲ್ಲ. ಅವ್ನು ತಗೊಂಡಿದ್ದಲ್ವಾ ಅದು? ಓಕೆ, ಒಳಗಡೆ ಒಂದ್ ಬಿದ್ದಿತ್ತು. ಒಳಗಡೆ ಒಂದು ಎತ್ಕೊಂಡಿರೋದು. ಅದೇ ಒಳಗಡೆ ನೀವು ಎತ್ಕೊಂಡಿರೋದು. ನೀನ್ ಆಡ್ತೀಯಾ? ಒಂದೇ ಆಡೋದಲ್ಲ ಧನುದು. ರಘುಣ ಒಂದೇ ರಘುಣ. ರಕ್ಷಿತಾ ನೀನು ಆಡ್ತೀಯ ಬಾ. ರಾಶಿಕಾ 2 ನಿಮಿಷ, ರಕ್ಷಿತಾ 1.5 ನಿಮಿಷ. 3 2 1 ರಾಶಿ ಆಗುತ್ತೆ, ಕಾನ್ಸಂಟ್ರೇಟ್. ಎಸ್, ಅಷ್ಟೇ. ಈಗ ಆಗುತ್ತೆ ನೋಡಿ ಎಲ್ಲ. ಸೂಪರ್. ಜಾಸ್ತಿ ಮುಂದೆ ಬರ್ಬೇಡ ರಾಶಿಕಾ. ಪಟ್ಟದ ಒಳಗಡೆ ನಿಂತ್ಕೋ. ಸೂಪರ್. ಆಗುತ್ತೆ. ಆಗುತ್ತೆ. ಈಸಿ ರಾಶಿ, ಈಸಿ. ಸೂಪರ್. ಆಗುತ್ತೆ. ನೀವು ಬಂದ್ಬಿಡಿ ಈ ಕಡೆ. ಆಗುತ್ತೆ ರಾಶಿ. ಎಸ್, ಸೂಪರ್. ಕಮ್ ಆನ್ ರಕ್ಷಿತಾ. ರೆಡಿ ರಕ್ಷಿತಾ? ಸಾರಿ ರಕ್ಷಿತಾ ಇರು ರಕ್ಷಿತಾ. 3 2 1 ಗೋ. ಆರಾಮಾಗಾಡು ರಕ್ಷಿತಾ, ಆರಾಮಾಗಾಡು. ಸೂಪರ್. ರಘುವಣ 1. ಬಿಗ್ ಬಾಸ್ 3ನೇ ಸುತ್ತಲ್ಲಿ ಧನುಷ್ ಅವರ ಬಾಸ್ಕೆಟ್ ಅಲ್ಲಿ ಇದ್ದಂತ ಬಾಲ್ 8, ಹಾಗೆ ರಘು ಅವರ ಬಾಸ್ಕೆಟ್ ಅಲ್ಲಿ ಹಾಕ್ದಂತ ಬಾಲ್ 1. ಬಿಗ್ ಬಾಸ್ ಈ ಸುತ್ತಲ್ಲಿ ಸಂಜೆ 5:15. ಕಂಪ್ಲೀಟ್ ಡಿಸಡ್ವಾಂಟೇಜ್ ಆಗುತ್ತೆ ನನಗೆ ಗೇಮ್. ಏನು ಮಾಡೋಕ್ಕಾಗಲ್ಲ. ಅದರಲ್ಲೂ ಲಕ್ಕಿರಬೇಕು. ಪರ್ಫಾರ್ಮ್ ಮಾಡೋಕ್ಕೆ ಆಗ್ತಾಯಿಲ್ಲ. ಮೈಂಡ್ ಬ್ಲಾಕ್ ಆಗ್ಬಿಟ್ಟಿದೆ. ಫಸ್ಟ್ ಟೈಮ್ ಈ ಮನೇಲಿ ಹಿಂಗೆ ಆಗ್ತಾಯಿರೋದು ನನಗೆ. ಬೇಜಾರಾಗ್ತದೆ. ಈ ಟಾಸ್ಕಿಂದ ಗೊತ್ತಿತ್ತು ನೆಕ್ಸ್ಟ್ ಟೈಮ್ ಏನು ಮಾಡೋದಿದ್ರೆ ನಾನು ಹೋಗ್ಬೋದು ಅಂತ. ಚೆನ್ನಾಗಿ ಆಡ್ತೀನಿ ಅಂತ ಇವಾಗ ಗೊತ್ತಾಯ್ತು ನನಗೆ. ಸಂಜೆ 5:20. ಇದು ಬಿಗ್ ಬಾಸ್. ಈ ಸುತ್ತು ಈ ಟಾಸ್ಕ್ನ ಕೊನೆಯ ಸುತ್ತಾಗಲಿದೆ. ಈಗ ಉಳಿದಿರುವ 2 ಚೆಂಡುಗಳ ಗೊಂಚಲನ್ನು ಈ ಸುತ್ತಿಗೆ ಪರಿಗಣಿಸಬೇಕು. ಶುಭವಾಗಲಿ. ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಸೊ ಫಸ್ಟ್ ನೀವೇ ಟ್ರ್ಯಾಕ್ ಹೊರಗಡೆ ಹೋಗಿರೋದನ್ನ ತಗೊಳಂಗಿಲ್ಲ. ಒಳಗಡೆಯಿಂದ ತಗೋಬೋದು. ನಾನು ರಘುವಣ್ಣಂಗೆ ಹೋಗ್ತೀನಿ. ಅಲ್ಲಿ ಹೋಗ್ತೀನಿ ರಘುವಣ್ಣನ ಹತ್ರ.
ಬಾ ಪುಟ ನೀನೆ. ರಕ್ಷಿತಾ 3, 2 2, 1 ಗೋ. ವೆರಿ ಗುಡ್. ಚಂದ ಆಡು ಆಡು. ಅರೆ ಸಾರಿ. ಹಿಂದಕ್ಕೆ ನಿಂತ್ಕೊ ಒಂಚೂರು. ಆಡು ಆಡು ಆಡು. ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಾಡು. ನೋಡ್ಕಪ್ಪ ಹುಷಾರು, ಬಾಲ್ಯದ ಕಿತ್ತಳು. ಅರೆ ಗುಡ್. ಬಾಲ್ ಕೊಡಿ. ಬನ್ನಿ ಬನ್ನಿ, ಹತ್ರ ಇಡಿ. ಎಸ್, ನಿಂತ್ಕೋ, ಆರಾಮ್ ಆರಾಮ್ ಕಾನ್ಸಂಟ್ರೇಟ್ ಮಾಡು ರಕ್ಷಿತಾ. ಎಸ್. ವೆರಿ ಗುಡ್. ಆರಾಮಾಗಾಡು, ಈಸಿ. ಎರಡೆರಡು ಇಟ್ಕೋ. ಟಾಪ್. ಅರೆ ಬಿಡು, ಕೊಡು ರಕ್ಷಿತಾ. 3, 2, 1 ಗೋ. ಹೋಗಿ ಕೂತ್ಕೊಂಬಿಡಿ. ಕಾಲೊಳಗೆ ಕಾಲೊಳಗೆ ಸ್ಪಂದನ. ಫೌಲ್ ಅದು. ಫೌಲ್ ಅದು, ಕಾಲ್ ಆಚೆಗೆ ಕಾಲೊಳಗೆ ಇಟ್ಕೊಳ್ಳಿ. ಕಾಲ್ ಒಳಗೆ ಕಾಲ್ ಆಚೆಗೆ ಅಷ್ಟೇ, ನೋಡ್ದೆ. ಆಡು ಆಡು ನೀನು ಆಡು. ಚೂರು ಹಿಂದಕ್ಕೆ ಹಾಕು. ಆರಾಮಾಗ ಹಾಕು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸ್ಟಾಪ್. ಸಾರಿ ಧನು. ಓಕೆ ರಾಷ್ಕ, ವೆಯ್ಟ್ ವೆಯ್ಟ್ ವೆಯ್ಟ್. ಇಲ್ಲ, ಗೊತ್ತು. ರಾಶಿಕಾ 1 ನಿಮಿಷ. 3, 2, 1 ಗೋ. ವೆರಿ ಗುಡ್, ಸೂಪರ್, ವೆರಿ ಗುಡ್. ವೆರಿ ಗುಡ್, ವೆರಿ ಗುಡ್. ಹಿಂದಕ್ಕೆ ಹಾಕೋ ಕಾಲ. ನಿಧಾನಕ್ಕೆ ಆಗ್ತೀಯ ನೋಡಿ, ಬೌನ್ಸ್ ಆಗಲ್ಲ. ಸ್ಟಾಪ್. ಸ್ಟಾಪ್. ಮುಗೀತು. ಸೂಪರ್. ನಾವ್ ಏನೋ ಅನ್ಕೊಂಡಿದ್ದಾನೋ ಧನುಷ್ 2. ಏನ್ ಮಾಡ್ತೀಯ ಅಂತ ಗೆಸ್ ಮಾಡ್ತಿದ್ದಿಲ್ಲ. ಧನುಷ್ 2. ಸಾರಿ. 6, 8. ಬಿಗ್ ಬಾಸ್ ಈ ಸುತ್ತಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರುವಂಥದ್ದು ಧನುಷ್ ಅವರು. 2ನೇ ಸ್ಥಾನದಲ್ಲಿ ರಘು ಅವರಿದ್ದಾರೆ ಬಾಲ್ನ ಕಲೆಕ್ಟ್ ಮಾಡಿರೋದ್ರಲ್ಲಿ. ಧ್ರುವಂತ್ ಅವರು ಬಾಲ್ನ ಕಲೆಕ್ಟ್ ಮಾಡಿರೋದ್ರಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಈ ಸುತ್ತಲ್ಲಿ ಅತಿ ಹೆಚ್ಚು ಗಳಿಸಿರುವಂಥದ್ದು ಧನುಷ್. ಬಿಗ್ ಬಾಸ್ ಧನುಷ್ ಅವ್ರನ್ನ ಹೊರತುಪಡಿಸಿ ಇಬ್ಬರಲ್ಲಿ ಒಬ್ಬರನ್ನ ಈಗ ನಾವೀಗ ಸೂಕ್ತ ಕಾರಣಗಳಿಂದ ಬರೀ ಟಾಸ್ಕ್ ಮಾನದಂಡ ಮಾಡ್ಕದೇನೆ. ಇಲ್ಲಿ ಬಾಣ, ಬನ್ನಿ ಡಿಸ್ಕಸ್ ಮಾಡೋ ಸೈಡಲ್ಲಿ. ಅದನ್ನ ಜೋರಾಗಿ ಕೇಳಿಸಲ್ವ ಅವ್ರಿಗೆ? ನೀನ್ ಹೇಳ್ತಿದ್ಯಾ, ನಾನು ಹೇಳ್ತಿದ್ದೀನಿ. ಬನ್ನಿ ಇಲ್ಲಿ ಹೇಳ್ತೀನಿ. ಸಂಜೆ 5:35. ಧ್ರುವಣ್ಣ ನಿನ್ನೆ ಮಾತಾಡಬೇಕಾದ್ರೆ ನನಗೇನು ಕ್ಯಾಪ್ಟನ್ಸಿ ಬೇಡ, ನಾನು 12 ವಾರದಿಂದ 13 ವಾರದಿಂದ ನಾನೇ ಕ್ಯಾಪ್ಟನ್ನು, ನನಗೆ ಅದರ ಅವಶ್ಯಕತೆ ಇಲ್ಲ, ಕ್ಯಾಪ್ಟನ್ ನೀವು ಇದ್ರಿ ಹೇಳಿದ್ರು, ಸರಿನಾ? ಅದನ್ನ ಅವರು ನೀವು 100 ಮಾತಾಡ್ಕೋತೀರ, ಅದನ್ನ ನಾವು ಆಟದ ಮಾನದಂಡಕ್ಕೆ ತರಕ್ಕಾಗಲ್ಲ. ಈಗ ನಾವು ಮನೇಲಿ ಏನೇನ್ ಮಾತಾಡ್ಕೋತೀವಿ ಅದನ್ನ ಮಾನದಂಡವಾಗಿ ನಾವು ಆಟಕ್ಕೆ ತರಕ್ಕಾಗಲ್ಲ, ಆ ಪಾಯಿಂಟ್ ತರಕ್ಕಾಗಲ್ಲ. ಫಸ್ಟ್ ಗೇಮ್ ನನಗೆ ಇಷ್ಟು ಬೇಜಾರಾಗಿದ್ದು ನಿಮ್ ಮುಖದಲ್ಲೇ ಕಾಣಿಸ್ತಿದೆ. ಇಟ್ಸ್ ಓಕೆ. ನನ್ನ ಪ್ರಕಾರ ರಘುವಣ್ಣ ಡಿಸಿಷನ್ ತಗೋಬೇಕಾದ್ರೆ ಅಬ್ಸರ್ವ್ ಮಾಡಿ ನೀಟಾಗಿ ಯೋಚನೆ ಮಾಡಿ ಡಿಸಿಷನ್ ತಗೋತಾರೆ ಅನ್ಸುತ್ತೆ. ರಘುವಣ್ಣನ ಹೋಲಿಸಿದ್ರೆ, ಸರಿನಾ? ಮೋಸ್ಟ್ ಡಿಸಪಾಯಿಂಟಿಂಗ್ ಪರ್ಫಾರ್ಮೆನ್ಸ್ ಇನ್ ಬಿಗ್ ಬಾಸ್ ಅಂದ್ರೆ ಇದೆ. ಇಟ್ಸ್ ಓಕೆ ರಘು ಸರ್. ಓಕೆ, ಎಲ್ಲ ಟಾಸ್ಕು ಎಲ್ಲರೂ ಓಕೆ ನನಗೆ ಪರ್ಸನಲ್ ಆಗಿ ನಾವ್ ಯಾರನ್ನು ತಗೊಳ್ಳೋದು ಬೇಡ. ಪರ್ಸನಲ್ ಆಗಿ ಏನೋ ಬೋದ್ರು, ಪರ್ಸನಲ್ ಆಗಿ ಏನೋ ಅದನ್ನೇ ಇವಾಗ ನೀನ್ ಅಂತ ಹೇಳಿದ್ರೆ ನನಗೆ ಪರ್ಸನಲ್ ಅಂದ್ರೆ ಏನು ಗೊತ್ತಾ? ಈಗ ನೀನ್ ಅದನ್ನೇ ಪರ್ಸನಲ್ ಅಂದ್ರೆ ಏನು ಗೊತ್ತಾ? ನಿನ್ ಕೈ ಮುರಿದ್ರೆ ಕಾಲು ಸೊಂಟ ಇಲ್ಲ, ಅದು ಪರ್ಸನಲ್. 13 ವಾರದಿಂದ ನನಗೆ ಕ್ಯಾಪ್ಟನ್ಸಿ, ನಾನು ಕ್ಯಾಪ್ಟನ್ ಆಗಿದ್ದೀನಿ ಅಂತ ಮಾತಾಡೋ ಬರ್ತಾರೆ. ಪರ್ಸನಲ್ ಅಂದ್ರೆ ಏನು ಅಂತ ಹೇಳ್ಬಿಡ್ತೀನಿ ನಿಮಗೆ. ಪರ್ಸನಲ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅನ್ಸುತ್ತೆ. ಅದೇ ಒಮ್ಮತದಿಂದ ಅಲ್ಲಿ ಆ ಕಡೆ ನಮ್ದಿರುತ್ತೆ, ಈ ಕಡೆ ಇರುತ್ತೆ, ಆಗ್ತಿರುತ್ತೆ. ಆಗೋದಿಲ್ಲ, ಅಲ್ಲಿ ಪ್ರಾಬ್ಲಮ್ ಇರೋದೇ ಇವಾಗ. ಧ್ರುವಂತ್ ಅವರು ಮನೆಗೆ ಬಂದಾಗ ಯಾವ ಕೆಲ್ಸದಲ್ಲಿಲ್ಲ, ಯಾವ ಕೆಲಸ ಮಾಡಿಲ್ಲ, ನಾನು ಅದನ್ನೇ ಹೇಳ್ತಿರೋದು. ಯಾವ್ದ್ರಲ್ಲಿ ಇಲ್ಲ, ಅವರು ಎಲ್ಲಾದ್ರಲ್ಲೂ ಅವ್ರು ಸೂಪರ್. ಪ್ರತಿಯೊಂದು ಏನೆಂದ್ರಲ್ಲಿ ಮನೇಲಿ ಇಂಥ ಕೆಲಸ ಬಿಡಲ್ಲ ಅಂತ ಅಲ್ಲ, ಅವ್ರಿಗೆ ಕೊಟ್ಟಂತ ಕೆಲಸವನ್ನ ಒಂದ್ ನಿಮಿಷ ಆಗಿಲ್ಲಿ, ಒಂದ್ ನಿಮಿಷ, ಮತ್ತೆ ಅದಕ್ಕೆ ಬಿಟ್ಟು ಇನ್ನೇನ್ ಮಾನದಂಡ? ಟಾಸ್ಕ್ ಆಗಿರ್ಬೋದು, ಡಿಸಿಷನ್ ಮೇಕಿಂಗ್ ಆಗಿರ್ಬೋದು, ಕೊಡೋ ಸೂಕ್ತ ಕಾರಣಗಳು ಎಲ್ಲ ಇಂಪಾರ್ಟೆಂಟ್ ಆಯ್ತವೆ. ಎಲ್ಲವೂ ಕೂಡ ಸೂಪರ್ ಆಗಿದ್ದಾರೆ. ಹೌದು, ಸೂಪರ್ ಆಗಿದ್ದಾರೆ ಧ್ರುವಂತ್. ಯಾವ ವಿಷಯದಲ್ಲಿ ಏನಿಲ್ಲ. ಈಗ ನನಗೂ ರಘು ಅವರೆಲ್ಲೂ ಕಾಣಿಸ್ಲಿಲ್ಲ. ನನಗೂ ಏನು ಮಾಡಕ್ಕಾಗಲ್ಲ. ನನಗೂ ಏನು ಮಾಡಕ್ಕಾಗಲ್ಲ. ಆಯ್ತು, ಆಯ್ತಾಯ್ನೋ? ಇಲ್ಲ, ಅಲ್ಲಿ ಒಮ್ಮತ ಬತ್ತಾ ಇಲ್ಲ. ಒಮ್ಮತ ಬರ್ಸಿ ಇನ್ಯಾವ್ದು ಸ್ಪಾಟ್ಗೆ ಏನಾದ್ರು ಎಫೆಕ್ಟ್ ಆದ್ರೆ ಆಮೇಲೆ ಬೇರೆ ಏನಾದ್ರು ಮಾತಾಡ್ರಿ, ಹೋಗ್ಲಿ. ಬೇರೆ ಚರ್ಚೆ ಮಾಡಿ. ನಾವು ಮಾಡ್ತೀವಿ ಬಿಡಿ, ಯಾಕೆ ನಿಮ್ಗೆಲ್ಲ ಟೆನ್ಷನ್? ಅಲ್ಲ ಸುಮ್ಮನೆ ಓಡಾಡ್ತಿದಿರಲ್ಲ. ಮಾಡ್ತೀವಿ, ನಾವು ಮಾಡ್ಕೋತೀವಿ, ನಮಗೆ ಗೊತ್ತಿದೆ ಮಾಡೋದಕ್ಕೆ. ನಾವು ಪರಸ್ಪರ ಚರ್ಚೆ ಮಾಡಿ ತಾನೇ ನಿರ್ಧಾರ ಕೊಡ್ಬೇಕು. ನಾವು ಮಾಡ್ತೀವಿ. ಬಿಡಿ.
ಧನುಷ್ ಏನಿಲ್ಲ ನಿಮಗೆ ಅಡ್ವಾಂಟೇಜು ನಿಮ್ಮನ್ನೇ ಇದು ಮಾಡ್ತಾರೆ ಅಷ್ಟೇ. ಈಗೇನು ನಮ್ಗೆ ಇಷ್ಟು ಸುತ್ತುಗಳಿತ್ತು 4 ಸುತ್ತುಗಳಿತ್ತು ಅದ್ರಲ್ಲಿ ಆಲ್ಮೋಸ್ಟ್ ರಘು ಅವರು 3 ಸುತ್ತಲ್ಲಿ ಕಾಣಿಸ್ಕೊಂಡಿಲ್ಲ. ಫಸ್ಟ್ ಸುತ್ತು ಬಿದ್ದುಬಿಟ್ರು ಇರಪ್ಪ, ಫಸ್ಟ್ ಸುತ್ತು ಬಿದ್ದರು ಅವರು ಫಸ್ಟ್ ಸುತ್ತು ಹೌದು ಬಿದ್ದರು. ಬಟ್ ಅಟ್ಲೀಸ್ಟ್ ಬಾಲ್ಗಳನ್ನ ಇವರು ನಿಂತ್ಕೊಂಡಿದ್ರೆ ಅಟ್ಲೀಸ್ಟ್ ಪ್ರಯತ್ನ ಪಟ್ಟರು, ನಡ್ಕೊಂಡು ಬಂದರು ಧ್ರುವಂತವರು ಆಯಿತಾ. ಸೊ ಇದು ಈಗಲೂ ಅಷ್ಟೇ ನಾವು ನೋಡೋಕ್ಕೆ ಹೋದರೆ ಜಾಸ್ತಿ ಎಫರ್ಟ್ ಹಾಕಿದ್ದು ಧ್ರುವಂತೇನೆ, ಜಾಸ್ತಿ ಎಫರ್ಟ್ ಹಾಕಿದ್ದು ಧ್ರುವಂತೆ. ಬಟ್ ಬಾಲ್ಗಳನ್ನ ಹಾಕುವಾಗ ಬಾಸ್ಕೆಟ್ಗೆ ಹಾಕುವಾಗ ರಕ್ಷಿತಾ ಹಾಕುವಾಗ ಅಲ್ಲಿ ಇಂಬ್ಯಾಲೆನ್ಸ್ ಆಯಿತು. ನನ್ನನ್ನು ನೀನು ಕೇಳಿದ್ರೆ ನನಗೆ ಧ್ರುವಂತ ಅಂತ ಟಾಸ್ಕು ಅಂತ ಬಂದರೆ ನನ್ನ ಪ್ರಕಾರ ಎಲ್ಲ ಟಾಸ್ಕಲ್ಲೂ ಆಲ್ಮೋಸ್ಟ್ ಆಡಿರೋ 10 ಟಾಸ್ಕಲ್ಲಿ 8 ಟಾಸ್ಕಲ್ಲಿ ವಿನ್ ಆಗೋನೆ. ಯಾಕೆ ಧ್ರುವಂತ್ ಗೆದ್ದಿಲ್ವಾ? ಧ್ರುವಂತನ ಎಷ್ಟೋ ಸಲ ದೂರ ಇಟ್ಟಿದ್ದಾರೆ. ಧ್ರುವಂತ್ ಎಷ್ಟೋ ಸಲ ದೂರ ಅವ್ರು ಅಲ್ಲಲ್ಲ ಯಾಕೆ ಇಟ್ಟಿದ್ದಾರೆ ಅಂದ್ರೆ ಡೀಪರ್ ಆಯ್ತು. ಇದೇ ಬೆಲ್ಬೈ ಆಗಿದ್ದಾಗ ಬೆಲ್ಬೈ ಇದ್ದಾಗ ಹಾಸ್ಪಿಟಲ್ ಹೇಳ್ಬಿಟ್ಟು ಕೆಲಸ ಮಾಡಿಸ್ಬೇಕು, ಇವರೇ ಮಾಡ್ತಿದ್ರು. ಕ್ಯಾಪ್ಟನ್ ಆದಾಗ್ಲೂ ಬೇಕಾದ್ರೆ ಇವರೇ ಕೆಲಸ ಮಾಡ್ಬಿಟ್ರೆ ಏನ್ ಮಾಡ್ತೀರಾ? ಹಾಗಾದ್ರೆ ಕೆಲಸನ ಕರೆಕ್ಟ್ ಆಗಿ ಮಾಡ್ಬಿಟ್ರೆ ಕೆಲಸ ಮಾಡ್ಬಿಟ್ರೆ ಕ್ಯಾಪ್ಟನ್ ಆಗ್ಬೋದು. ತಾನು ಮಾಡ್ಬೇಕು, ತಾನು ಮಾಡಿ ತಾನು ಪ್ರೂವ್ ಮಾಡಿದ್ರೆ ಮಾತ್ರ. ನಾನು ಅದನ್ನೇ ಬೆಲ್ಬೈಲಿ ನನಗೆ ಹಂಗ ಅನ್ಸಿಲ್ಲ. ಅವ್ರ ಕೆಲಸ ಮಾಡಿದ್ರೆ ಎಲ್ಲಾ ಕೆಲಸನೂ ಮಾಡ್ತಾರೆ ಅನಿಸ್ತು. ಅವ್ರು ಕೊಟ್ಟಿರೋದನ್ನ ಬಿಟ್ರೆ ಅದನ್ನು ಕೂಡ ಉಸಿ ಅಂತ ಮಾಡ್ತಾರೆ ಬಿಟ್ರೆ ನನಗೆ ಎಲ್ಲನೂ ಕೂಡ ಅವ್ರು ಲವಲವಿಕೆಯಿಂದ ಖುಷಿಯಾಗಿ ಮಾಡಿರೋದನ್ನ ನಾನು ನೋಡಿಲ್ಲ. ಸಂಜೆ 5:55. ಇದು ಬಿಗ್ ಬಾಸ್. ಅವಕಾಶ ಕೊಡಬೇಕಲ್ವ ನಾವು, ಅವಕಾಶ ಸಿಕ್ಕಿದ್ರೆ ಅವ್ರು ಪ್ರೂವ್ ಮಾಡ್ಕೊಳಕ್ಕಾಗೋದು. ಟಾಸ್ಕ್ ಉಸ್ತುವಾರಿಗಳಾದ ಮನೆಯ ರಾಜ ಗಿಲ್ಲಿ ಹಾಗೂ ಮನೆಯ ರಾಣಿ ಅಶ್ವಿನಿ, ಎಸ್ ಬಿಗ್ ಬಾಸ್, ನೀವಿಬ್ಬರು ಒಮ್ಮತಕ್ಕೆ ಬಾರದೆ ಸಾಕಷ್ಟು ಕಾಲಹರಣವಾಗಿದೆ. ಶೀಘ್ರದಲ್ಲೇ ನೀವಿಬ್ಬರು ಒಂದು ನಿರ್ಧಾರಕ್ಕೆ ಬಾರದೇ ಇದ್ದಲ್ಲಿ ಗಂಭೀರವಾದ ಕ್ರಮ ಎದುರಿಸಬೇಕಾಗಿತ್ತು. ಹೇಳಿ, ಹೇಳಿದ್ನಲ್ಲ ನಿಮಗೆ ಎಲ್ಲ ನನ್ನ ಪಾಯಿಂಟ್ಸ್ ಹೇಳಿದ್ದೀನಿ. ನನಗೆ ರಘುವಣ್ಣನಲ್ಲಿ ಎಲ್ಲೂ ಇದು ಕಾಣಿಸ್ತಾ ಇಲ್ಲಪ್ಪ, ಎಲ್ಲದರಲ್ಲೂ ರಘುವಣ್ಣನು ಕರೆಕ್ಟ್ ಆಗ್ಯಾರ. ನಾನು ರಘುವಣ್ಣಂದು ಇಲ್ಲ ಅಂತ ನಾನು ಹೇಳ್ತಿಲ್ಲ, ಈಗ ಹಿಂಗೆ ಅಂತ ನಾನು ಹೇಳ್ತಿಲ್ಲ. ಕೆಲವನ್ನ ನಾವು ಪರಿಗಣನೆಗೆ ತಗೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಈಗ ನೀನು ಹೇಳ್ದೆ, ನೀವೇ ಹೇಳ್ತಾ ಇದ್ದೀರಾ ರಘುವಣ್ಣ ಪ್ರೂವ್ ಮಾಡ್ಕೊಂಡವ್ರ ಆಲ್ರೆಡಿ. ಇವರು ಪ್ರೂವ್ ಮಾಡಿದ್ದಾರೆ, ಹಂಗ್ ನೋಡಕೋದ್ರೆ ಅಧಿಕಾರ ಸಿಕ್ಕದ ಮೇಲೆ ಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತ ಧ್ರುವಣ್ಣನ ಹೋಲಿಸ್ಕೊಂಡ್ರೆ ರಘುವಣ್ಣ ಪ್ರೂವ್ ಮಾಡ್ಕೊಂಡವ್ರ. ಈ ಹಿಂದೆನೂ ಅಷ್ಟೇ ಇದೆಯಲ್ಲ ರಘುವಣ್ಣನ್ಗೆ ಯಾವುದು ಧ್ರುವಂತ ಒಂದು ವಾರ ಏನು ಅವ್ರನ್ನ ಸೀಕ್ರೆಟ್ ರೂಮಲ್ಲಿ ಇಟ್ಟಿದ್ರು. ನಮ್ಗಿಲ್ಲಿ ಅದ್ಭುತವಾದಂಥ ಟಾಸ್ಕ್ಗಳನ್ನ ಕೊಡ್ತಾ ಇದ್ರೆ ಬಿಗ್ ಬಾಸ್, ಅದರ ಕಂಪ್ಲೀಟ್ ಒಂದು ಇದನ್ನ ಮಾಡಿ ಕಳಿಸ್ತಾ ಇದ್ದಿದ್ದು ಅವರು. ಸೊ ಜವಾಬ್ದಾರಿಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಅನ್ನೋದಕ್ಕೆ ಟಾಸ್ಕ್ಗಳನ್ನ ನೀವು ಹೇಗೆ ಉಸ್ತುವಾರಿ ಮಾಡ್ತೀರಿ ಕೂತಿದ್ದ ಜಾಗದಲ್ಲಿ ಅಂದಾಗಲೂ ಕೂಡ ಅದನ್ನ ಅದ್ಭುತವಾಗಿ ಡಿಸೈನ್ ಮಾಡಿದ್ದಾರೆ. ಈಗ ನಮ್ಮಿಬ್ಬರನ್ನ ಇಟ್ಕೊಂಡು ಅಲ್ಲಿ ಏನೆಲ್ಲ ಜಾಲ ಆಡಿದಾರೆ ದೇವ್ರಿಗೊಬ್ಬನು ಗೊತ್ತು. ನೆಕ್ಸ್ಟ್ ಇನ್ನೊಂದು ಟಾಸ್ಕ್ ಐತೆ. ಧ್ರುವನನ್ನೇ ಧನುವನನ್ನು ಬಿಟ್ರೆ ಪಕ್ಕ ಧನುನೇ ಗೆಲ್ಲೋದು. ಫಿಸಿಕಲ್ ಅವನಿಗೆ ಸ್ವಲ್ಪ ಸ್ಟ್ರಾಂಗ್ ಅವನೇ. ಅಕಸ್ಮಾತು ಇವರು ರಘು ಮತ್ತು ಧನುವಣ ಏನಾದ್ರು ಬಿದ್ದರೆ, ರಘುವಣ ಧನು ಬಿದ್ದರೆ ಅಕಸ್ಮಾತ್ ರಘುವಣ ಗೆದ್ರೆ ನಮಗೆ ಯೂಸು. ಹೇಳ್ಬಿಡೋಣ, ಕಮ್ ಅನೌನ್ಸ್ ಮಾಡಿ, ಬಾ ಅನೌನ್ಸ್ ಮಾಡಿಬಿಡು. ರಘುವಣ ಅನೌನ್ಸ್ ಮಾಡಿ ಆಯ್ತು ಮಾಡಿ. ಬಿಗ್ ಬಾಸ್ ಅತಿ ಹೆಚ್ಚು ಅಂಕಗಳನ್ನು 4 ಸುತ್ತಲೂ ಆಟ ಆಡಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು ಧನುಷ್ ಅವರು. ಹಾಗಾಗಿ ಕ್ಯಾಪ್ಟನ್ಸಿ ರೇಸ್ಗೆ ಅವರು ಮುಂದುವರಿತಾ ಇದ್ದಾರೆ ಬಿಗ್ ಬಾಸ್. ಅದರಂತೆಯೇ ರಘು ಮತ್ತು ಧ್ರುವಂತ ಅವರ ಇಬ್ಬರ ಪೈಕಿ, ಅಂದರೆ ಸೋತಿರುವಂತಹ ಇಬ್ಬರ ಪೈಕಿ ಎಲ್ಲ ಮಾನದಂಡಗಳನ್ನು ನಾವು ಯೋಚನೆ ಮಾಡಿ ರಘು ಅವರನ್ನು ಆಯ್ಕೆ ಮಾಡಿದ್ದೀವಿ. ಇದೇ ನಾವು ಧ್ರುವಂತ ಅವರನ್ನು ಕ್ಯಾಪ್ಟನ್ಸಿ ರೇಸಿಂದ ಹೊರಗಿಡ್ತಾ ಇದ್ದೀವಿ ಬಿಗ್ ಬಾಸ್. ಟಾಸ್ಕ್ ಗೆದ್ದು ಮುಂದಿನ ಟಾಸ್ಕ್ಗೆ ತೇರ್ಗಡೆಗೊಂಡಿರುವ ಧನುಷ್ ಹಾಗೂ ರಘು, ನಿಮ್ಮಿಬ್ಬರಿಗೂ ಅಭಿನಂದನೆಗಳು. ಸಂಜೆ 6:30. ನೈಸ್ ಉಸ್ತುವಾರಿ ಮ್ಯಾಮ್. ಗಾಡ್ ಬ್ಲೆಸ್. ದಟ್ಸ್ ಓಕೆ. ಸಾರಿ, ನೋ ಪ್ರಾಬ್ಲಮ್ ಮ್ಯಾಮ್, ಎಕ್ಸ್ಪೆಕ್ಟೆಡ್. ಸೊ ಇಟ್ಸ್ ಓಕೆ. ನಾನು ನಿಮಗೆ ಆಗಲೇ ಬಂದು ಹೇಳೋಣ ಅಂತಿದ್ದೆ, ಸುಮ್ಮನೆ ಯಾಕೆ ಇಷ್ಟು ಡ್ರ್ಯಾಗ್ ಮಾಡ್ತಾ ಇದ್ದೀರಾ, ಅವ್ನಿಗೆ ಏನು ಇಷ್ಟ ಅದನ್ನ ಮಾಡಿಬಿಡಿ ಅಂತ. ಇಲ್ಲ, ಅವನಿಗೆ ಏನು ಇಷ್ಟ ಅನ್ನೋದು ಇಲ್ಲಿ ಪ್ರಶ್ನೆ ಬರಲ್ಲ. ಧ್ರುವಂತ್ ಈಗ ನಾನು ಅವ್ರ ಜೊತೆ ನಾನು ಮಾತಾಡಲ್ಲ, ಯಾರನ್ನೇ ಆಚೆ ಇಟ್ಟರು ನಮಗೆ ಅನ್ನೋ ಥರ. ಸರ್ ಮಧ್ಯ ವೀಕ್ಸಲ್ಲಿ ರಾಶಿ 7th 8th ವೀಕ್ಸಲ್ಲಿ ಈ ಥರ ಫೀಲ್ ಆಗ್ತಿರ್ಲಿಲ್ಲ. ಬಟ್ ಇವಾಗ ಆ ಥರ ಫೀಲ್ ಆಗ್ತಿದೆ. ಅವಾಗ ಯಾರನ್ನ ಆಚೆ ಇಟ್ಟರು ಏನೋ ಒಂಥರ ಅನಿಸ್ತಿದೆ ಅಲ್ಲ. ಹೌದು, ಬಟ್ ಏನು ಮಾಡೋಕ್ಕಾಗಲ್ಲ. ದಟ್ಸ್ ದ ಗೇಮ್. ನಿಮ್ಗೇನು ಅನ್ನಿಸ್ತು 3 ಜನಕ್ಕೆ ಎಲ್ಲರಿಗೂ? ನಾನಿದ್ರು probably considered something like this. ಹೌದು, probably. ಆ್ಯಂಡ್ ಕ್ಯಾಪ್ಟನ್ ಆಗ ನಂಗೆ ಇಂಪಾರ್ಟೆಂಟ್ ಇಲ್ಲ, ನನಗೆ ನಾನೇ ಕ್ಯಾಪ್ಟನ್ ಅಂತೆಲ್ಲ ಪಾಯಿಂಟ್ ಕೇಳಿದಾಗಲ ಕೂಡ
ತಲೆಗೆ ಬಂದೇ ಬರುತ್ತೆ ಅಲ್ವಾ? ಅವ್ರು ಮಾಡಿರೋದು ಅದೊಂದೇ ಅದು ಗಿವ್ ಅಪ್ ಮಾಡಿದ ಥರ ಮಾಡಿದ್ರು ಅಥವಾ ನಂಗೆ ಬೇಡ ಕ್ಯಾಪ್ಟನ್ಸಿ ಅವ್ರು ಅದೇ ಸುಮ್ಮನೆ ಹೇಳಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಹೌದು, ಸಿಟ್ಟಲ್ಲಿ ಹೇಳ್ತಾರೆ ಅದೇ. ಬಟ್ ರಕ್ಷಿತಾ ಇಲ್ಲಿ ಮನೇಲಿ ನಾವು ಸಿಟ್ಟಲ್ಲಿ ಹೇಳದೆ ಸ್ಟೇಟ್ಮೆಂಟ್ಸ್ ಮಾಡದೆ ಅದೇ ಅಲ್ಲ. ಇವಾಗ ನೋಡು, ನಾನು emotionally weak ಆಗಿದ್ದಾಗ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳೋದು. ನಿನ್ನ ಮನಸ್ಸೆಲ್ಲ ಹೇಳೋದು ಅಯ್ಯೋ ನಾನು ಸಿಟ್ಟಲ್ಲಿ ಹೇಳ್ಬಿಟ್ಟಿದೆ, ನನಗೆ ಮತ್ತೆ ಈಗ ನಾನು ನಾರ್ಮಲ್ ಆಗಿದ್ದೀನಿ ಅಂತ ನಾನು ಅದಾದ್ಮೇಲೆ ಚೇಂಜ್ ಮಾಡೋಕ್ಕಾಗಲ್ಲ ನೀನು ಹೇಳಿರೋ ಸೆಂಟೆನ್ಸ್ನ ಇಲ್ಲಿ. ರಾತ್ರಿ 7:15. ನನಗೆ ಬೆಳಿಗ್ಗೆ ಆಯ್ತಿರಲಿಲ್ಲ ಕಾವು ಆರ್ಗ್ಯೂ ಇದು ಅದಷ್ಟು ಕಾನ್ವರ್ಸೇಷನು ಸ್ವಿಮ್ಮಿಂಗ್ ಪೂಲ್ ಹತ್ರ ವಿಜೇತ್ಗೆ ಬರೋ ಮಾತಾಡಿದ್ರು ನನ್ನ ಬಗ್ಗೆ. ನಂಗೆ ಗೊತ್ತಾಯ್ತದು ರಾಜನ್ನ ಮಲಗಿಸ್ಬಿಟ್ಟಿದ್ದೀರಾ ಅಂತಲೇ ಏನು ಹೇಳಿದ್ರು ರಾಣಿ ಆಗ್ಬಿಟ್ಟು. ಅವರು ನಿಮಗೆ ಪ್ರವೋಕ್ ಮಾಡೋಕ್ಕೆ ಹೇಳ್ತಿರ್ಬೋದು, ನಿನ್ನಿಂದ ತಪ್ಪು ಮಾಡಿಸೋದಕ್ಕೆ. ಅದೆಲ್ಲ ಆದಮೇಲೆ ಮಾತಾಡೋದು ಎಷ್ಟು ಮಾತಾಡ್ತೀಯ ಅವಾಗೇನು ಕೊಡು, ಅದೇನು ಕೊಡ್ತೀಯ ಕೊಡು, ನಾನು ಇನ್ನೂ ಬಿಡಲ್ಲ, ಅದೇನು ಕೊಡ್ತೀಯ ಕೊಡು ಅಂತ ಬಂದು ಮುಂದೆ ಕೂತ್ಕೊಂಡ್ರೆ ಹಂಗೆ ಹೇಳ್ತಿರುವಾಗ ನೀನು ಏನು ಮಾಡಬೇಕು? ಪ್ರವೋಕ್ ಮಾಡ್ತಿದ್ದಾರೆ, ಇವಾಗ ಎಡ್ಜಲ್ಲಿ ಇದೆಯಾ, ಆಲ್ಮೋಸ್ಟ್ ವಿ ಆರ್ ಇನ್ ಟು ದ ಫಿನಾಲೆ. ಈ ಟೈಮಲ್ಲಿ ಯಾವ ಕಾರಣಕ್ಕೆ ಪದೇ ಪದೇ ಬೈಸ್ಕೊಂಡಿರ್ತೀಯ, ಮತ್ತೆ ಅದು ತಪ್ಪು ಮಾಡ್ಬೇಡ ಅಷ್ಟೇ. ನಿನ್ನ ಗೇಮ್ ಹಾಳು ಮಾಡೋದಕ್ಕೆ ಅವ್ರು ಮಾಡ್ತಿರ್ಬೋದು, ನಿನ್ನಿಂದ ತಪ್ಪು ಮಾಡಿಸೋದಕ್ಕೆ ಅದನ್ನು ಅವ್ರು ಮಾಡ್ತಿರ್ಬೋದು. ನೀನು ಯಾಕೆ ತಪ್ಪು ಮಾಡ್ತೀಯ? ಇವಾಗ ತುಂಬ ಕ್ರೂಷಿಯಲ್ ಇಲ್ಲಿ ಎಂಟರ್ಟೈನ್ಮೆಂಟ್ ಇರಬೇಕು, ಡಿಸಿಷನ್ಸ್ ಕರೆಕ್ಟಾಗಿರಬೇಕು, ಎಲ್ಲದ್ರ ಜೊತೆಗೆ ಇದು ವ್ಯಕ್ತಿತ್ವದ ಆಟ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ಹುಷಾರಾಗಿರೋ ಅಷ್ಟೆ. ಅವನಷ್ಟು ಮಾಡಿದ್ರೂ ಗಿಲ್ಲಿ ಅಷ್ಟೆಲ್ಲ ಮಾತಾಡೋನು ಈ ಟೈಮಲ್ಲಿ ಸುಮ್ಮನಿದ್ದಾನೆ ನೋಡು, ವಾಪಸ್ ಹೇಳ್ತಿಲ್ಲ ಅಂತ ಅನ್ಸ್ಕೊಳ್ಳೋದು ಹೆಂಗಿದೆ? ಅವರು ಮಾಡಿದ್ರು ಇವರು ಮಾಡಿದ್ರು ಅಂತ. ಅವ್ರನ್ನೂ ಎರಡು ಒಂದೇ ಅದಾದ್ಮೇಲೆ ಇನ್ನೇನಾಯ್ತದ ಗೊತ್ತಾ, ನಾವು ಇದು ಮಾಡಿದ್ರೆ ಹೆಂಗೆ ಅಂತ ಗೊತ್ತಲ್ಲ, ನಾನು ಬಿಡಲ್ಲ ಇನ್ನು ಹೆಂಗೆ ಸೈಲೆಂಟ್ ಮಾಡ್ಬಿಟ್ಟು ಗೊತ್ತಾ, ಆ ಥರ ತಿರ್ಗಾಸಿ ಇದು ಮಾಡ್ತಾರೆ. ವಾಪಸ್ ಕೊಡಬೇಡ ಅಂತ ಹೇಳ್ತಿಲ್ಲ, ವಾಪಸ್ ಕೊಡುವಾಗ ವಾಪಸ್ ಮಾತಾಡುವಾಗ ನೀನು ಹೆಂಗೆ ಅವರಿಂದ ತಪ್ಪು ಮಾಡಿಸ್ತೀಯ, ಅದು ನಿನ್ನ ಸ್ಟ್ರಾಟಜಿ ಯೋಚನೆ ಮಾಡ್ಕೊ. ಅವ್ರು ತಪ್ಪು ಮಾಡಬೇಕು ಅಂತ ನಾನು ಹೇಳ್ತಿಲ್ಲ, ಅವ್ರು ಏನು ನಿನ್ನ ಮೇಲೆ ಹೇಳ್ತಿದ್ದಾರೆ ಗೊತ್ತಾ, ನಿನ್ನ ಕೈಲಿ ತಪ್ಪು ಮಾಡಿಸೋದಕ್ಕೆ ಅವ್ರು ಟ್ರೈ ಮಾಡ್ತಿದ್ದಾರೆ ಗೊತ್ತಾ, ಅದನ್ನು ಬೇಕಾದ್ರೆ ನೀನು ಟ್ರೈ ಮಾಡು. ವಾಪಸ್ ಏನು ಮಾತಾಡ್ತೀಯ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ರಾತ್ರಿ 9:15. ವಾರದ 4ನೇ ಟಾಸ್ಕ್ ಅನ್ನು ಧನುಷ್ ಹಾಗೂ ರಘು ಅವರಿಗೆ ಈಗ ಬಿಗ್ ಬಾಸ್ ನೀಡುತ್ತಿದ್ದಾರೆ. ಅದುವೇ ಮನೆಯೊಂದು 3 ತಕ್ಕಡಿ. ಇದರ ಅನುಸಾರ ಗಾರ್ಡನ್ ಏರಿಯಾದಲ್ಲಿ 3 ತಕ್ಕಡಿಗಳಿದ್ದು, ಪ್ರತಿ ತಕ್ಕಡಿಯ ಒಂದು ಭಾಗ ಧನುಷ್ ಅವರಿಗೆ, ಇನ್ನೊಂದು ಭಾಗ ರಘು ಅವರಿಗೆ ಮೀಸಲಿದೆ. ಟಾಸ್ಕ್ ಆರಂಭಕ್ಕೂ ಮುನ್ನ ಮನೆಯ ರಾಜ ಗಿಲ್ಲಿ ಹಾಗೂ ರಾಣಿ ಅಶ್ವಿನಿ ಅವರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಸದಸ್ಯರು ಸರದಿಯಲ್ಲಿ ಬಂದು ಒಂದೊಂದು ಬೌಲ್ನಲ್ಲಿ ಮಣ್ಣು ತುಂಬಿಸಿ ತಕ್ಕಡಿಯ 2 ಭಾಗಗಳ ಪೈಕಿ ಈ ಟಾಸ್ಕ್ನಲ್ಲಿ ಗೆಲ್ಲಬೇಕು ಎಂದು ತಾವು ಬಯಸುವ ಒಬ್ಬರ ಭಾಗಕ್ಕೆ ಮಣ್ಣು ತುಂಬಿಸಬೇಕು. ಟಾಸ್ಕ್ ಆರಂಭವಾದಾಗ ಆಡುವ ಇಬ್ಬರೂ ಸದಸ್ಯರು 2 ಬೌಲ್ಗಳಲ್ಲಿ ಮಣ್ಣು ತುಂಬಿಸಿ ಸೇತುವೆಯ ಆರಂಭಿಕ ಸ್ಥಾನದಿಂದ ಅಂತಿಮ ಸ್ಥಾನಕ್ಕೆ ಸಾಗಿ ತಕ್ಕಡಿಗಳ ಬಳಿ ತಲುಪಬೇಕು. ನಂತರ ತಾವು ತಂದ ಮಣ್ಣನ್ನು ತಕ್ಕಡಿಗಳ ತಮಗೆ ಮೀಸಲಿರುವ ಭಾಗದಲ್ಲಿ ತುಂಬಿಸಿ ಭಾರವನ್ನು ಹೆಚ್ಚಿಸಿ ತಮ್ಮ ಬದಿಯ ಬಾಕ್ಸ್ ಕೆಳಗೆ ತೂಗುವಂತೆ ಮಾಡಬೇಕು. ಈ ಟಾಸ್ಕ್ಗೆ 20 ನಿಮಿಷಗಳ ಕಾಲಾವಕಾಶ ನೀಡಲಾಗುತ್ತದೆ. ಕಾಲಾವಕಾಶದ ಕೊನೆಯ 5 ನಿಮಿಷಗಳಿಗೂ ಮುನ್ನ ಸೂಚಿಸಲಾಗುತ್ತದೆ. ಆಗ ಆಡುವ ಸದಸ್ಯರು ತಕ್ಕಡಿಯ ಎದುರಾಳಿ ಸದಸ್ಯರ ಭಾಗದ ಮಣ್ಣು ಕಡಿಮೆ ಇರುವಂತೆ ಪ್ರಯತ್ನಿಸುತ್ತಾ ಎದುರಾಳಿ ಸದಸ್ಯರು ತಮ್ಮ ಭಾಗದ ಮಣ್ಣನ್ನು ಕಸಿದುಕೊಳ್ಳದಂತೆ ಕಾಪಾಡಿಕೊಳ್ಳಬೇಕು. ಟಾಸ್ಕ್ ಮುಗಿದಾಗ 3 ತಕ್ಕಡಿಗಳ ಪೈಕಿ ಅತಿ ಹೆಚ್ಚು ತಕ್ಕಡಿಗಳನ್ನು ತಮ್ಮ ಬದಿಗೆ ತೂಗಿಸಿರುವ ಸದಸ್ಯ ಈ ಟಾಸ್ಕ್ ಗೆದ್ದು ಕ್ಯಾಪ್ಟನ್ಸಿ ಓಟದಲ್ಲಿ ಸ್ಥಾನ ಪಡೆದುಕೊಳ್ಳುತ್ತಾರೆ. ಮನೆಯ ರಾಜ ಗಿಲ್ಲಿ ಹಾಗೂ ರಾಣಿ ಅಶ್ವಿನಿ ಈ ಟಾಸ್ಕ್ನ ಉಸ್ತುವಾರಿಯನ್ನು ವಹಿಸಬೇಕು. ಶುಭವಾಗಲಿ ಬಿಗ್ ಬಾಸ್. ರಾತ್ರಿ 9:30. ಈಗ ಯಾರು ಬೆಂಚಲ್ಲಿ ಕೂತಿದಾರ ನಿಮ್ಮ ಸರದಿ ಅವ್ರವ್ರವ್ರ ಜಾಗದಲ್ಲಿ ನಿಂತಿದ್ದಾರೆ. ಈ ಕಡೆ ಧನುಷ್ ಅವರು ಮತ್ತೆ ಬಲಭಾಗದಲ್ಲಿ ರಘು ಅವರಿದ್ದಾರೆ. ನೀವು ಹೋಗಿ ಮಣ್ಣನ್ನ ತಗೊಂಡು ಆ ಕಡೆ ತಿರ್ಕೊಂಡು ಒಂದರಲ್ಲಿ ಒಂದೇ ನಾನು ಈ ಟಾಸ್ಕಲ್ಲಿ ಧನು ಗೆಲ್ಲಬೇಕು ಅಂತ ಇಷ್ಟಪಡ್ತೀನಿ. ಯಾಕಂದರೆ ರಘು ಸರಿ ಕಂಪೇರ್ ಮಾಡಿದ್ರೆ ಧನು ಮನೆ ಕೆಲಸ ಅಂತ ಈ ವಾರ ಜಾಸ್ತಿ ಹೇಳ್ತಿರೋದ್ರಿಂದ
ಅವನಲ್ದಿರೋ ಡಿಪಾರ್ಟ್ಮೆಂಟಲ್ಲೂ ಅವನು ಹೋಗಿ ಕೆಲಸ ಮಾಡಿರೋದನ್ನು ನೋಡಿದ್ದೀನಿ. ಅದು ಹೊರತುಪಡಿಸಿ ಟಾಸ್ಕ್ ಅಂತ ಬಂದಾಗ ಅವ್ನು 100% ಹಾಕಿ ಆಟ ಆಡಿರೋದನ್ನು ನೋಡಿದ್ದೀನಿ. ಸೊ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ಟ್ಯಾಲಿ ಮಾಡೋದ್ರಲ್ಲಿ ಮೋಸ್ಟ್ ಆಫ್ ದ ಟೈಮ್ ಅವನು ಸರಿಯಾಗೇ ಹೇಳಿರೋದನ್ನು ಅಬ್ಸರ್ವ್ ಮಾಡಿದ್ದೀನಿ. ಹಾಗಾಗಿ ನನಗೆ ಈ ಟಾಸ್ಕ್ನ ಧನು ಗೆಲ್ಲಬೇಕು ಅಂತ ಇಷ್ಟಪಟ್ಟು. ನೆನ್ಪಿಟ್ಕೊಳ್ಳಿ, ಬೇಗ ಹೋಗ್ಬೇಕು. ನಾನು ಈ ಮನೆಯ ಕ್ಯಾಪ್ಟನ್, ಕೊನೆಯ ಕ್ಯಾಪ್ಟನ್ ರಘು ಅಣ್ಣಗೆ ನೋಡಲಿಕ್ಕೆ ತುಂಬ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ಮನೆಯ ಕೆಲಸ ಇರ್ಬೋದು, ಮತ್ತು ಒಂದು ವ್ಯಕ್ತಿತ್ವ ಇರ್ಬೋದು, ಮತ್ತು ಟಾಸ್ಕ್ ವಿಚಾರ ಇರ್ಬೋದು. 3rd ವೀಕಿಂದ ಕೊನೆಯ ತನಕ ನಾನು ಅವರ ಫುಲ್ ಎಫರ್ಟ್ಸ್ ನೋಡಿದ್ದೀನಿ. ಓಕೆ, ಮತ್ತು ರಿಸಲ್ಟ್ ಕೂಡ ನೋಡಿದ್ದೀನಿ. ಮತ್ತು ಅಂತಂದರೆ ಇವರಿಗೆ ಒಂದು ಡಿಸಿಷನ್ ಮೇಕಿಂಗಲ್ಲಿ ಕೂಡ ಆಗಲಿ, ಒಂದು ಪರ್ಫೆಕ್ಟ್ಲಿ ಆಲ್ ರೌಂಡ್ ಜಡ್ಜ್ ಮಾಡಿ ಡಿಸಿಷನ್ ಕೊಡ್ತಾರೆ. ಆ್ಯಸ್ ಅ ಒಂದು ಕ್ಯಾಪ್ಟನ್, ಒಂದು ಮನೆಗೆ ಕ್ಯಾಪ್ಟನ್ ಆಗಿ ಎಲ್ಲ ಕ್ವಾಲಿಟೀಸ್ ಅವರ ಹತ್ರ ಉಂಟು. ಅದಕ್ಕೆ ಇದೆ ಮಣ್ಣು ನಾನು ರಘು ಅಣ್ಣಗೆ ಹಾಕ್ತಾ ಇದ್ದೀನಿ. ಎಲ್ಲಿ ಹಾಕ್ತೀನಿ? ನಾನು ಈ ಕ್ಯಾಪ್ಟನ್ಸಿ ಓಟಕ್ಕೆ ಹಾಗೆ ಇದು ಫೈನಲಿಸ್ಟ್ ಕೂಡ ಆಗೋ ಆಟದಲ್ಲಿ ಕಂಟೆಂಡರ್ ಆಗಿ ಧನುಷ್ನ ನೋಡೋಕ್ಕೆ ಇಷ್ಟಪಡ್ತೀನಿ. ಹಾಕ್ಲಾ? ನಾನು ಕ್ಯಾಪ್ಟನ್ಸಿ ನೆಕ್ಸ್ಟ್ ಟಾಸ್ಕಿಗೆ ಹೋಗೋಕ್ಕೆ, ಅಂದರೆ ಕ್ಯಾಪ್ಟನ್ಸಿ ರೇಸ್ಗೆ ಹೋಗೋಕ್ಕೆ ರಘು ನಂಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ರಘು ಇವರು ಕ್ಯಾಪ್ಟನ್ ಆಗಿದ್ದಾಗಲೂ ಇಲ್ಲದೇ ಇರುವಾಗಲೂ ನಾನು ಅವ್ರನ್ನ ಕ್ಯಾಪ್ಟನ್ ಅಂತಲೇ ಕರಿತೀನಿ. ಬಿಕಾಸ್ ಅವರ ಒಂದು ಪರ್ಸ್ನಾಲಿಟಿ, ಅವರೊಂದು ವ್ಯಕ್ತಿತ್ವ ಒಂದು ಕ್ಯಾಪ್ಟನ್ಸಿ ಮತ್ತು ಒಂದು ಲೀಡರ್ಶಿಪ್ಗೆ ಭಾಳ ಸೂಕ್ತವಾದದ್ದು. ಬಿಕಾಸ್ ಈ ಶೋ ಅಲ್ಲದೆ ಹೊರಗಡೆ ಸುಮಾರು ಇಂಥ ಇದರಲ್ಲಿ ಕ್ಯಾಪ್ಟನ್ ಮತ್ತು ಲೀಡರ್ ಆಗಿರೋವಂಥವ್ರು ಅದನ್ನು ಪರ್ಸ್ನಾಲಿಟಿನ ಇಲ್ಲಿ ತುಂಬ ಸರಿ ಅವ್ರು ಪ್ರೂವ್ ಮಾಡ್ಕೊಂಡಿದ್ದಾರೆ. ಅವರೊಂದು ಕ್ಯಾಪ್ಟನ್ ಆಗೋಕ್ಕೆ ಸೂಕ್ತವಾದಂಥ ವ್ಯಕ್ತಿ ಎಲ್ಲ ರೀತಿಯಲ್ಲೂ ಅಂತ ನನಗನ್ಸುತ್ತೆ. ಸೊ ಅದಕ್ಕಾಗಿ ನಾನು ನಿಮ್ಮನ್ನು ಆಯ್ಕೆ. ಈ ಕಡೆ ಥ್ಯಾಂಕ್ ಯು. ವೆಲ್ಕಮ್ ಸರ್.